ಶ್ರೀ ಗುರುಭ್ಯೋ ನಮಃ. ಭಾಗಣ್ಣ ಏನ್ ಮಾಡ್ತಾನೆ, ಅವನು ಸಂಕಾಪುರದಿಂದ ಉತ್ತನೂರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಯಾಕಂದ್ರೆ ಇಷ್ಟು ದಿನ ಸಂಕಾಪುರದ ಹನುಮಪ್ಪನ ಗುಡಿಯಲ್ಲಿದ್ರು. ಆ ಹನುಮಪ್ಪ ಹೇಳಿದಾನೆ ಅಂತ ಹೇಳಿ ಉತ್ತನೂರಿಗೆ ಬರಬೇಕು ಅಂತ ಅನ್ಕೋತಾನೆ. ಹಳ್ಳಿಯವ್ರು ಯಾರು ಬಿಡೋದಿಲ್ಲ. ಆದ್ರೆ ಏನ್ ಮಾಡ್ತಾನೆ, ಹಳ್ಳಿಯವ್ರು ಗೊತ್ತಾಗ್ದಂಗೆ, ಯಾರಿಗೂ ತಿಳಿಸ್ದಂಗೆ ಅವ್ರದ್ದು ಪಾಪ ಮಡಿಕೆ ಕುಡಿಕೆ ತಗೊಂಡ್ಬಿಟ್ಟು ಕುಟುಂಬ ಸಮೇತ, ಎಷ್ಟು ಜನ ಕುಟುಂಬ, 4 ಜನ, ಅವರು 4 ಜನ ಮಕ್ಕಳು, ಅಮ್ಮ ಒಬ್ಳು, ಅಲ್ಲ 5 ಜನ, ಅವರೆಲ್ಲ ಉತ್ತನೂರಿಗೆ ಬಂದ್ಬಿಡ್ತಾರೆ. ಉತ್ತನೂರಲ್ಲಿ ಭಾಗಣ್ಣ ಏನ್ ಮಾಡ್ತಾನೆ, ಸಂಕಾಪುರದಲ್ಲಿ ಹನುಮಪ್ಪನ ಗುಡಿಲಿದ್ರು ಅವರೆಲ್ಲ, ಗುಡಿ ಮೂಲೆಯಲ್ಲಿ. ಇಲ್ಲಿ ಉತ್ತನೂರಲ್ಲಿ ಇಲ್ಲೇನ್ ಮನೆ ಇಲ್ಲ ಅವ್ರಿಗೆ. ಇಲ್ಲಿ ಹನುಮಪ್ಪನ ಅಪ್ಪ ವೆಂಕಪ್ಪ, ಗೋವಿಂದನ್ ಊರು ಇದು, ಅಂದ್ರೆ ಗೋವಿಂದನ ವೆಂಕಟೇಶನ್ ಗುಡಿ ಇರುತ್ತೆ. ಆ ಗುಡಿಯಲ್ಲಿ ಭಾಗಣ್ಣ ಪ್ರವೇಶ ಮಾಡ್ತಾನೆ. ಭಾಗಣ್ಣ ಗುಡಿಗೆ ಬಂದ ತಕ್ಷಣ ಗೋವಿಂದನ್ ಮುಂದೆ ನಿಂತ್ಕೊಂಡು ಹೇಳ್ತಾನೆ, ಸ್ವಾಮಿ, ನಿನ್ನಕ್ಕೆ ತುಂಬಾ ಪ್ರೀತಿ ಪಾತ್ರ ಅಲ್ವಾ ಹನುಮಂತರಾಯ. ಅವನ್ ಇದುವರೆಗೂ ಅವನ್ ಗುಡಿಲಿ ನಮ್ಮನ್ನ ಇಟ್ಕೊಂಡಿದ್ದ. ಅವನಿಗೆ ನಮಸ್ಕಾರ ಮಾಡಿ ನಾನು ಸಂಧ್ಯಾ ವಂದನೆಗೆ ಅಂತ ಹೋಗ್ತಾ ಇದ್ರೆ ಅವನ್ ಹಿಂದೆ ಹಿಂದೆ ಬರೋ ತರ ಅನ್ನಿಸ್ತಾ ಇತ್ತು ನನಗೆ. ಅವನನ್ನ ನೋಡ್ಬಿಟ್ಟು ಅಲ್ಲಲ್ಲೇ ಓಡಾಡ್ತಿದ್ದಂತಹ ದೈತ್ಯರು ಅವ್ರು ಓಡ್ ಹೋಗೋ ರೀತಿಯ ಕಾಣಿಸ್ತಾ ಇತ್ತು ನನಗೆ. ನಾನು ಅನುಷ್ಠಾನಕ್ಕೆ ಅಂತ ಕೂತಾಗ ಸೂರ್ಯ ಮಂಡಲದ ಮಧ್ಯ ನೀನ್ ಕೂತಿರ್ತಿದ್ದೆ. ಅಂದ್ರೆ ಸಂಧ್ಯಾ ವಂದನೆಯಲ್ಲಿ ಯಾರನ್ನ ಅವರು ಇದ್ ಮಾಡೋದು ಅಂದ್ರೆ ಸೂರ್ಯನ ಅಂತರ್ಗತನಾದಂತಹ ಸೂರ್ಯನಾರಾಯಣನನ್ನ ಆರಾಧನೆ ಮಾಡುವಂತ ಕ್ರಮ ಅದು. ಸೊ ಹಾಗಾಗಿ ಇಲ್ಲಿ ಭಾಗಣ್ಣ ಹೇಳ್ತಾ ಇದ್ದಾನೆ, ಅನುಷ್ಠಾನಕ್ಕೆ ಅಂತ ಕೂತಾಗ ಸೂರ್ಯ ಮಂಡಲದ ಮಧ್ಯ ಕೂತಿರ್ತಾ ಇದೆಯಲ್ಲ ನೀನು, ಅದೇ ಸಮಯದಲ್ಲಿ ನನ್ನ ಹೃತ್ ಕಮಲದಲ್ಲೂ ಕೂಡ ನೀನು ದರ್ಶನ ಕೊಡ್ತಾ ಇದ್ದೆ. ಅಂದ್ರೆ ನಮ್ಮ ಹೃದಯದಲ್ಲಿರುವಂತಹ ಕಮಲ, ಆ ಕಮಲದಲ್ಲಿ ಭಗವಂತ ಇದ್ದಾನೆ, ನೀನ್ ದರ್ಶನ ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ ಭಾಗಣ್ಣ, ಅಪರೋಕ್ಷ ಜ್ಞಾನಿ. ಹನುಮಪ್ಪ ಹೇಳದ ಹಾಗೆ ನಾನು ಇಲ್ಲಿಗೆ ಬಂದಿದ್ದೀನಿ ಇವತ್ತು ನಿನ್ನ ಹತ್ರ, ಮುಂದಿನ ಭಾರ ಎಲ್ಲ ನಿಂದೆ ತಂದೆ ಅಂತ ಭಾಗಣ್ಣ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆಗ ಆ ವೆಂಕಟೇಶ ಒಳ್ಳೆ ಮುಗುಳ್ನಗೆ ಬೀರ್ತಾ ಇರೋರ್ ತರ ಅವನ ಮೂರ್ತಿ ಕಾಣುತ್ತಂತೆ, ಪ್ರತಿಮೆ. ವೆಂಕಮ್ಮ ಮತ್ತೆ ಅವಳ ಮಕ್ಕಳು ಗುಡಿ ಮೂಲೆಯಲ್ಲಿ ತಾವು ಹೊತ್ಕೊಂಡ್ ಬಂದಿದ್ರಲ್ಲ ಸಣ್ಣ ಸಣ್ಣ ಗಂಟು, ಅದನ್ನ ಒಂದ್ ಮೂಲೆಯಲ್ಲಿ ಇಟ್ರು. ಅವ್ರಿಗೆಲ್ಲ ತುಂಬಾ ಸುಸ್ತಾದಂಗ್ ಕಾಣಿಸಿರುತ್ತೆ. ಯಾಕಂದ್ರೆ ಆಗೆಲ್ಲ ವೆಹಿಕಲ್ಸ್ ಇಲ್ಲ ಅಲ್ಲ. ವೆಹಿಕಲ್ ಇದ್ರು ಇವ್ರೇನ್ ಶ್ರೀಮಂತರಲ್ವಲ್ಲ, ಎತ್ತಿನ ಗಾಡಿ ತಗೊಳೋ ಅಂತವ್ರ ಇವ್ರು. ನಡ್ಕೊಂಡ್ ಬರ್ಬೇಕು ಸಂಕಾಪುರದಿಂದ ಉತ್ತನೂರ್ ತನಕ. ತುಂಬಾ ಸುಸ್ತಾಗ್ಬಿಟ್ಟಿತ್ತಂತೆ ಅವ್ರಿಗೆಲ್ಲಾರ್ಗುನು. ಸಣ್ಣ ಮಗ ರಂಗ, ಅಮ್ಮ ಹಸ್ವೇ ಅಂತ ಸಣ್ಣಕ್ ರಾಗ ಶುರು ಮಾಡ್ತಾನೆ. ಊರಿಗ್ ಬಂದ ತಕ್ಷಣ ಮಕ್ಕಳಿಗೆ ಊಟ ಎಲ್ಲಿಂದ ತರೋದು? ಸಂಕಾಪುರದಿಂದ ಬರ್ಬೇಕಾದ್ರೆ ಯಾವುದೇ ರೀತಿ ಧಾನ್ಯನ ತಗೊಂಡ್ ಬರ್ಬಾರ್ದು ಅಂತ ಭಾಗಣ್ಣ ಹೇಳ್ಬಿಟ್ಟಿದ್ದ. ಇವ್ರು ನೋಡಿದ್ರೆ ಊರಿಗೆ ಹೊಸಬ್ರು. ವೆಂಕಮ್ಮ ಯೋಚನೆ ಮಾಡ್ತಾ ಕೂತಿದ್ರೆ ಭಾಗಣ್ಣ ಕೈ ಮುಕ್ಕೊಂಡ್ ನಿಂತು ಬಿಟ್ಟಿದ್ದಾನೆ ವೆಂಕಟೇಶನ್ ಮುಂದೆ. ರಂಗ ಬೇರೆ ಅಣ್ಣಂದ್ರ ತರ ಅವನ್ಕಿಂತ ಅವನ್ ಅಣ್ಣಂದ್ರ ಯಾರಿದ್ರು, ಈಗ ಭಾಗಣ್ಣ ಮೊದಲನೇವನು, ದಾಸಪ್ಪ 2ನೇವನು, ಸೀನಪ್ಪ 3ನೇವನು, ರಂಗು 4. ಈ ರಂಗಣ್ಣಂಗೆ 3 ಜನ ಅಣ್ಣಂದ್ರಿದ್ರಲ್ಲ ಅವ್ರ ತರ ಅಲ್ವಂತೆ. ಅವನ್ ಸ್ವಭಾವನೇ ವಿಚಿತ್ರ. ಬೇರೆ 3 ಜನ ಏನಿದ್ರು, ಭಾಗಣ್ಣ, ದಾಸಣ್ಣ ಮತ್ತೆ ಸೀನಣ್ಣ, ಅಮ್ಮ ಕರೆದು ಊಟಕ್ಕೆ ಕೊಟ್ರೆ ಇವ್ರ ಪಾಪ ತಗೋತಾ ಇದ್ರಂತೆ ಊಟ. ಅಲ್ಲಿ ತನಕ ಊಟ ಬೇಕು ಅಂತ ಕೇಳ್ತಿರ್ಲಿಲ್ವಂತೆ. ಆದ್ರೆ ಈ ಪುಟ್ಟ ಹುಡ್ಗ ಇದ್ನಲ್ಲ, ಅವನು ವಯಸ್ಸಲ್ ಪುಟ್ಟವನು ಅಂತಾನೋ ಅಥವಾ ಭಾರಿ ಹಠಾನೋ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಹಸುವು ಮಾತ್ರ ಅವನ್ಗೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ವಂತೆ. ಅಮ್ಮ ಹಸ್ವೇ ಅಂತ ಜೋರಾಗಿ ಕಿರ್ಚ್ತಾನಂತೆ ರಂಗು. ಅವನ್ ಕಿರ್ಚಿದ್ ಹೊಡ್ತಕ್ಕೆ ಇಡೀ ಗುಡಿ, ಪುಟ್ಟ ಗುಡಿ ಆಗ ಅದು, ಇಡೀ ಗುಡಿ ಎಲ್ಲ ಎಕೋ ಆಗತ್ತಂತೆ, ಪ್ರತಿಧ್ವನಿ ಬರುತ್ತೆ. ಆಗ ಆ ಗುಡಿ ಮೇಲ್ಗಡೆ ಒಂದು ಅಳಿಲ್ ಕೂತಿರುತ್ತಂತೆ, ಅದು ಹೆದರ್ಕೊಂಡ್ಬಿಟ್ಟು ಅಲ್ಲೇ ಹಂಗೆ ಕೂತು ಬಿಡುತ್ತಂತೆ ಪಾಪ ಇವನು ಕಿರ್ಚಿತ್ ಸೌಂಡ್ಗೆ. ಆ ಗರ್ಭಗುಡಿ ಒಳಗಡೆ ಒಂದು ಕೋತಿ ಇತ್ತಂತೆ. ಆ ಕೋತಿ ಗರ್ಭಗುಡಿ ಒಳಗಡೆ ಇದ್ದಿದ್ ಯಾರಿಗೂ ಗೊತ್ತಿಲ್ಲ. ಅವ್ರ ಪಾಡಗವ್ರು ಬಂದಿದ್ದಾರೆ ಪಾಪ. ದೇವಸ್ಥಾನದಲ್ಲಿ ಒಂದು ಮೂಲೆಯಲ್ಲಿ ಇವ್ರದು ಇಟ್ಟಿದ್ದಾರೆ ವಸ್ತುಗಳು. ಈ ರಂಗ ಕೂಗಕ್ ಶುರು ಮಾಡಿದಾನೆ. ಆ ಕೋತಿ ಏನ್ ಮಾಡ್ತಂತೆ, ಠಣ್ ಅಂತ ಹೊರಗಡೆ ಹಾರ್ಕೊಂಡ್ ಬಂತಂತೆ. ಅದು ಹಾರ್ಕೊಂಡ್ ಬಂದಿದ್ದಕ್ಕೆ ಯಾರೋ ಗರ್ಭಗುಡಿ ಹೊಸ್ಲಲ್ಲಿ ರಂಗೋಲಿನ ಚಿಪ್ಪು, ತೆಂಗಿನಕಾಯಿ ಚಿಪ್ಪಲ್ಲಿ ಸ್ವಲ್ಪ ರಂಗೋಲಿ ಪುಡಿ ಹಾಕಿಟ್ಟಿದ್ರಂತೆ. ಆ ಚಿಪ್ಪು ಮೇಲಕ್ಕೆ ಹೆಗರ್ಬಿಟ್ಟು ಕೆಳಗಡೆ ಬಿತ್ತು. ಅದ್ರಲ್ಲಿರೋ ರಂಗೋಲಿ ಆ ಕೋತಿ ಕಣ್ಣಿಗೂ ಸ್ವಲ್ಪ ಬಿದ್ದಿರ್ಬೇಕೇನೋ ಅದು ಹಾರ್ಬೇಕಾದ್ರೆ. ಕೋತಿ ಕೈಯಲ್ಲಿ ಏನ್ ಮಾಡಿತ್ತು, ಅರ್ಧ ಕೊಬ್ರಿದು ಹೋಳನ್ನ ಇಟ್ಕೊಂಡಿತ್ತಂತೆ. ಇವಾಗ ತೆಂಗಿನಕಾಯಿನ ಒಡೆದ್ರೆ 2 ಭಾಗ ಆಗುತ್ತಲ್ಲ, ಅದ್ರಲ್ಲಿ ಒಂದು ಭಾಗನ ಕೋತಿ ಇಟ್ಕೊಂಡಿತ್ತಂತೆ.
ಯಾವಾಗ ಅದ್ರ ಕಣ್ಣಿಗೆ ರಂಗೋಲಿ ಬಿತ್ತು ಪುಡಿ ಅದಲ್ಲೇ ಅದನ್ನ ಬಿಸಾಕ್ಬಿಟ್ಟು ಓಡೋಗ್ಬಿಡ್ತಂತೆ. ವೆಂಕಮ್ಮ ಹೆದ್ರುಕೊಂಡ್ ನೋಡ್ತಾಳಂತೆ ಕೋತಿನ. ಅಳ್ತಾ ಇದ್ನಲ್ಲ ಆ ರಂಗು, ಅವನು ಅಳೋದ್ ನಿಲ್ಲಿಸ್ಬಿಟ್ಟಂತೆ. ಹೆದ್ರುಕೊಂಡು ಪಿಳಿಪಿಳಿ ಅಂತ ನೋಡ್ತಾ ನಿಂತ್ಬಿಟ್ನಂತೆ. ಬೇರೆಯವ್ರಂತೂ ಇನ್ನ 2 ಮಕ್ಳಿದ್ರಲ್ಲ, ಯಾರೋ ನಮ್ ದಾಸಪ್ಪ ಮತ್ತೆ ಸೀನಪ್ಪ, ಅವರಿಬ್ರು ಅಷ್ಟೇ ಅಂತೆ, ಸ್ಟ್ಯಾಚ್ಯೂ ತರ ನಿಂತು ಬಿಟ್ಟಿದ್ದಾರೆ. ಅವ್ರಿಗೆ ಏನಾಯ್ತು ಅನ್ನೋದು ಗೊತ್ತಾಗಿಲ್ಲ. ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಇದೆಲ್ಲ ಆಗಿದೆ. ರಂಗು ಅಮ್ಮ ಹಸುವೆ ಅಂತ ಜೋರಾಗಿ ಕೂಗಿದಾನೆ, ಅಳಿಲ್ ಅಲ್ಲೇ ನಿಂತು ಬಿಟ್ಟಿದೆ. ಕೋತಿ ಹೆದರ್ಕೊಂಡು ಹಾರಿದ್ ಹೊಡ್ತಕ್ಕೆ ರಂಗೋಲಿ ಇಟ್ಟಿದ್ರಂತೆ ಚಿಪ್ಪಲ್ಲಿ, ಅದ್ ಹಾರ್ಕೊಂಡು ಕೆಳಗಡೆ ಬೀಳ್ಬೇಕಾದ್ರೆ ಕೋತಿ ಕಣ್ಣಿಗೂ ಬಿದ್ದು ಕೋತಿ ಕೈಯಲ್ಲಿ ಇಟ್ಕೊಂಡಿರೋ ತೆಂಗಿನಕಾಯಿ ಚಿಪ್ಪನ್ನ ಅಲ್ಲೇ ಬಿಸಾಕ್ಬಿಟ್ಟು ಓಡೋಯ್ತಂತೆ. ಬಾಗಣ್ಣ ಮಾತ್ರ ಇವರೆಲ್ಲ ಹೆದರ್ಕೊಂಡಿದ್ರಲ್ಲ, ಕೋತಿ ಚೊಲ್ಲೋಗಿತ್ತಲ್ಲ ರಂಗೋಲಿ, ಅದನ್ನ ನೋಡ್ಕೊಂಡ್ ನಿಂತ್ನಂತೆ. ಸ್ವಲ್ಪ ಹೊತ್ತು ಬೇಕಾಯ್ತಂತೆ ಇವರೆಲ್ಲಾರು ಪಾಪ ನಾರ್ಮಲ್ ಸ್ಟೇಟಿಗೆ ಬರೋದಿಕ್ಕೆ. ವೆಂಕಮ್ಮಂಗೆ ನಗನಗು ಅಂತೆ ನಗಕ್ ಶುರು ಮಾಡಿದ್ಲಂತೆ. ಯಾರೋ ಒಡೆದಿಟ್ಟು ಹೋಗಿದ್ರೇನೋ ತೆಂಗಿನಕಾಯಿನ, ಅದನ್ನ ತಿನ್ನೋದಿಕ್ಕೆ ಅಂತ ಕೋತಿ ಗರ್ಭಗುಡಿಗೆ ಬಂದಿತ್ತೇನೋ. ನಾವೆಲ್ಲ ಬಂದಿದ್ರಿಂದ ಅದು ಗರ್ಭಗುಡಿ ಒಳಗಡೆನೆ ಎಲ್ಲೋ ಬಚ್ಚಿಟ್ಕೊಂಡಿರ್ಬೇಕು. ನಮ್ ರಂಗ ಅಳಕ್ ಶುರು ಮಾಡ್ದ ನೋಡು. ಆ ಶಬ್ದಕ್ಕೆ ಹೆದರ್ಕೊಂಡಿರೋ ಕೋತಿ ಪ್ರಾಣ ಭಯದಿಂದ ಹೊರಗಡೆ ಓಡ್ಹೋಯ್ತು. ಪಾಪ ಅವನು ಇದ್ದಕ್ಕಿದ್ದಂಗೆ ಅಳು ಜಾಸ್ತಿ ಮಾಡಿದ್ರಿಂದ ಅದಕ್ಕೊಳ್ಳೆ ಪಟಾಕಿ ಹೊಡೆದಂಗ್ ಕೇಳಿಸಿರ್ಬೇಕು ಅಂತ ಅಂತಾಳಂತೆ. ಅದಕ್ಕೆ ಸೀನಾ ಹೇಳ್ತಾನಂತೆ, ಅವನು ಜೊತೆಲಿ ಸೇರ್ಕೋತಾನೆ. ತಮ್ಮ ಇನ್ನೊಬ್ಬ ಮೂರನೇವನು, ಅಮ್ಮ ಇನ್ಮೇಲಿಂದ ರಾತ್ರಿ ನಾನು ಹೊರಗಡೆ ಹೋದ್ರೆ ನೀನ್ ಬರೋದ್ ಬೇಡಮ್ಮ, ಈ ರಂಗನ್ ಜೊತೆಲಿ ಕಳಿಸ್ಬಿಡು ಸಾಕು. ಅವನ್ ಅಳ್ತಾ ನನ್ ಜೊತೆಲಿ ಬಂದ್ರೆ ಕೋತಿ ಯಾಕೆ ಕರಡಿ ಹುಲಿಗಳು ಕೂಡ ಓಡೋಗ್ಬಿಡುತ್ತಮ್ಮ. ಪ್ರಾಣ ಭಯ ಯಾವ ಪ್ರಾಣಿಗಿರಲ್ಲ ಹೇಳು ಅಂತ ಹೇಳ್ತಾನಂತೆ. ಇದನ್ ಕೇಳಿ ದಾಸಣ್ಣ 2ನೇ ಮಗ ಇರ್ತಾನಲ್ಲ, ಕಿಸ್ಕಿಸಿ ಅಂತ ನಗ್ತಾನಂತೆ. ಈ ಅಣ್ಣಂದ್ರಿಬ್ರು ನಗ್ತಾ ಇರ್ತಾರಲ್ಲ, ಆವಾಗ ರಂಗಂಗೆ ರೇಗ್ ಹೋಯ್ತಂತೆ. ಯಾವ ಪ್ರಾಣಿ ಮಾತ್ ಯಾಕೋ, ನಿನ್ಗಂತೂ ಎಲ್ಲಿಲ್ದೇ ಇರೋ ಜೀವ ಭಯ, ಪ್ರತಿಯೊಂದಕ್ಕೂ ಅಮ್ಮ ಜೊತೆಲಿರ್ಬೇಕು ಅಂತ ಹುಬ್ಬುಗಂಟಿಕೊಂಡು ಹೇಳ್ತಾನಂತೆ. ಆಗ ಈ ಸೀನು ಹೇಳ್ತಾನಂತೆ, ಇಲ್ಲ ಕಣೋ ನನಗೆ ಯಾವ ಭಯ ಇಲ್ಲಪ್ಪ ಅಂತ ಸ್ಟ್ರೈಟ್ ಆಗಿ ನಿಂತ್ಕೋತಾನಂತೆ. ಹೇಗೆ ಧೈರ್ಯವಾಗಿ, ಇವಾಗ ಧೈರ್ಯವಂತರ ಹೆಂಗ್ ನಿಂತ್ಕೋತಾರೆ, ತುಂಬಾ ಬ್ರೇವ್ ಪರ್ಸನ್ಗಳು, ಕಾವರ್ಡ್ ಆಗಿರೋರು ಬೆನ್ನೆಲ್ಲ ಬಗ್ಗಿಸ್ಕೊಂಡು ಹೆದರ್ಕೊಂಡು ನಿಂತ್ಕೋತಾರೆ. ತುಂಬಾ ಧೈರ್ಯ ಇರುವಂತವ್ರು ಸ್ಟ್ರೈಟ್ ಆಗಿ ನಿಂತ್ಕೋತಾರಲ್ಲ, ಆ ತರ ನಿಂತ್ಕೋತಾನಂತೆ. ಹಾಗಾದ್ರೆ ಸ್ವಲ್ಪ ಕತ್ಲಾದ ತಕ್ಷಣ ಅಮ್ಮ ಜೊತೆಲಿರ್ಬೇಕು ಅಂತ ಯಾಕಪ್ಪ ಹಠ ಹಿಡಿತ್ಯಾ, ಒಂದ್ ಕೈಯನ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ರಂಗು ರಾಗವಾಗಿ ಕೇಳ್ತಾನಂತೆ. ಆಗ ಸೀನು ಸ್ವಲ್ಪ ಪುಕ್ಲಾನೆ, ಆದ್ರೆ ಮಾತಾಡೋದ್ರಲ್ಲಿ ಮಾತ್ರ ಒಳ್ಳೆ ಜಾಣ ಇದ್ನಂತೆ ಅವನು. ಕತ್ಲಾದ ತಕ್ಷಣ ಅಮ್ಮ ಜೊತೆಲಿರ್ಬೇಕು ಅಂತ ಹಠ ಹಿಡಿಯೋದು ನಾನ್ ಹೆದರ್ಕೊಂಡಲ್ಲ ಕಣೋ ಅಂತಾನಂತೆ. ಆಗ ರಂಗ ಮತ್ತೇನಕ್ಕಪ್ಪ ಅಂತ ಕೇಳಿದ್ರೆ ಸೀನು ಹೇಳ್ತಾನಂತೆ, ಅಮ್ಮ ಹೆದರ್ಕೋತಾಳೆ ಅಂತ ಕಣೋ ಅಂತ ಅಂತಾನಂತೆ. ಓಹೋ ಪಾಪ, ಹಾಗಾದ್ರೆ ರಾತ್ರಿ ಎಲ್ಲ ಅಮ್ಮನ್ ಸೀರೆ ಒಳಗಡೆ ತೂರ್ಕೊಂಡು ಯಾಕಪ್ಪ ಮಲ್ಕೋತ್ಯಾ ಅಂತ ರಂಗ ಕೇಳಿದ್ರೆ, ಬೂಚಿ ಬಂದ್ ಅಮ್ಮನ್ ಎಳ್ಕೊಂಡ್ ಹೊಟ್ಟೋಗ್ಬಿಟ್ರೆ ನಿನ್ ಊಟ ಯಾರೋ ಹಾಕ್ತಾರೆ, ನಿನಗೋಸ್ಕರ ನಾನು ಅಮ್ಮನ್ ಹಂಗ್ ಗಟ್ಟಿಯಾಗಿ ಹಿಡ್ಕೊಂಡಿರ್ತೀನಿ ಕಣೋ, ಗೊತ್ತೇನೋ ಪುಕ್ಲಾ ಅನ್ಬಿಟ್ಟು ಸೀನಾ ದಬಾಯಿಸ್ ಹೇಳ್ತಾನಂದ್ರೆ ರಂಗ ಪಾಪ ನಂಬಿಡ್ತಾನಂತೆ ಆ ಮಾತನ್ನ. ಹಾಗಾದ್ರೆ ನಿನಗೆ ಹೆದರಿಕೆನೇ ಇಲ್ವೇನೋ ಅಂತ ಆಶ್ಚರ್ಯದಿಂದ ರಂಗ ಕೇಳಿದ್ರೆ, ಇಲ್ಲಪ್ಪ ನಾನ್ ಯಾರಿಗೂ ಹೆದ್ರಲ್ಲ, ನಾನ್ ಯಾವ್ದಕ್ಕೂ ಹೆದರ್ಕೊಳಲ್ಲ ಅಂತ ಧೈರ್ಯವಾಗಿ ಹೇಳ್ತಾನಂತೆ ಸೀನಾ. ರಂಗ ಪಿಳಿ ನೋಡ್ತಾ ಇರ್ತಾನಂತೆ. ಆದ್ರೆ ಒಂದಕ್ ಮಾತ್ರ ಹೆದರ್ಕೋತೀನ್ ಕಣೋ ಅಂತ ಸೀನಾ ಹೇಳಿದ ತಕ್ಷಣ ರಂಗಂಗ್ ಖುಷಿ ಆಯ್ತಂತೆ. ಅಬ್ಬಾ ಸದ್ಯ ಒಂದಕ್ಕಾದ್ರೂ ಹೆದರ್ಕೋತಾನಲ್ಲ ಇವನು ಅಂತ. ಯಾವ್ದಕ್ ಹೆದರ್ಕೊಂತ್ಯಾ ಹೇಳೋ ಅಂತ ಕೇಳ್ತಾನಂತೆ ರಂಗ. ಸೀನಾ ಉತ್ತರ ಕೊಡಲ್ಲ. ಹುಲಿಗ್ ಹೆದರ್ಕೋತ್ಯಾ ಅಲ್ವಾ ಅಂತಾನಂತೆ ರಂಗ. ಇಲ್ಲ ಬೂಚಿಗೆ ಹೆದರ್ಕೋತ್ಯಾ ಅಲ್ವಾ, ಇಲ್ಲ ರಾಜಭಟ್ರು ಬಂದ್ರೆ ಹೆದರ್ಕೋತ್ಯಾ ಅಂದ್ರೆ, ಹಾ ಅವರು ನಮ್ಮಂತ ಹುಡುಗರ್ನ ನೋಡಿದ್ರೆ ಕುದುರೆ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡ್ ಕಳಿಸ್ತಾರ ಕಣೋ ಅಂತ ಸೀನು ಹೇಳ್ತಾನೆ. ಆಸ್ ಇಫ್ ಏನೋ ಅವನಿಗೆ ಭಾರಿ ಗೊತ್ತಿದೆ ಅಂತ. ರಾಜಭಟ್ರನ್ನೇ ಪಾಪ ನೋಡಿಲ್ಲ, ರಾಜಭಟ್ರು ಇವ್ರನ್ನ ಯಾಕೆ ಕುದುರೆ ಮೇಲೆ ಕರ್ಕೊಂಡು ಆಟ ಆಡಿಸ್ಕೊಂಡ್ ಬರ್ತಾರೆ. ಹಾಗಾದ್ರೆ ಯಾವ್ದಕ್ ಹೆದರುತ್ಯಾ ಹೇಳೋ ಅಂತ ರಂಗ ಹೇಳಿದ್ರೆ ಸೀನು ಹೇಳ್ತಾನಂತೆ, ಕಿವಿ ಕೊರಿಯೋ ನೀನ್ ಅಳುಗ್ ಮಾತ್ರ ನಾನು ಹೆದರ್ಕೋತೀನಿ ನೋಡಪ್ಪ ಅಂದ್ರೆ ರಂಗಂಗ್ ರೇಗ್ ಹೋಯ್ತಂತೆ. ಗಟ್ಟಿಯಾಗಿ ರಂಗ ಅಳ್ತಾ, ಅಮ್ಮ ನೋಡಮ್ಮ ಇವನು ಅಂತ ಅಮ್ಮನ್ಗೆ ಕಂಪ್ಲೇಂಟ್ ಮಾಡ್ತಾನೆ. ಸಾಕ್ ಸುಮ್ನಿರ್ರೋ ನಿಮ್ ಗಲಾಟೆ, ಪಾಪ ಕೋತಿ ಕೊಬ್ಬರಿ ಬಟ್ಲು ಬಿಡ್ಸ್ಕೊಂಡ್ ಹೋಗಿದೆ,
ದೊಡ್ಡ ಬಟ್ಲಿದೆ ಕಣೋ, ಅದನ್ನ ತುರ್ಕೊಡ್ತೀನಿ, ತಿಂದು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ಕೊಳ್ಳಿ ಅಂತ ಹೇಳ್ತಾ ಬಾಗಣ್ಣನ ಹತ್ರ ಅಮ್ಮ ನೋಡ್ತಾಳಂತೆ. ಬಾಗಣ್ಣಂಗೆ ಇವ್ರು ಏನ್ ಮಾತಾಡ್ತಾ ಇದ್ದಾರೆ ಗಮನಾನೇ ಇಲ್ಲ. ಬಾಗಣ್ಣನ್ ಗಮನ ಎಲ್ಲ ಎಲ್ಲಿದೆ, ಕೋತಿ ಚೊಲ್ ಹೋಯ್ತಲ್ಲ ರಂಗೋಲಿ ಪುಡಿ, ಅದ್ರನ್ನ ನೋಡ್ತಾ ನಿಂತು ಬಿಟ್ಟಿದ್ನಂತೆ. ಬೇರೆಯವ್ರಿಗೆ ಅದು ಚೆಲ್ಲಾಪಿಲ್ಲಿಯಾಗಿ ನೋಡಿರೋ ಹರಡ್ಕೊಂಡಿರೋ ರಂಗೋಲಿ, ಆದ್ರೆ ಬಾಗಣ್ಣಂಗೆ ಏನ್ ಕಾಣ್ತಾ ಇತ್ತೋ ಭಗವಂತಂಗೆ ಗೊತ್ತು. ಅವನು ಕೊಬ್ರಿ ಕಡೆ ನೋಡ್ಲಿಲ್ವಂತೆ, ರಂಗೋಲಿ ಕಡೆ ನೋಡ್ತಾ ಇದ್ನಂತೆ. ಬಾಗಣ್ಣ ನಿಧಾನಕ್ ಮಾತಾಡಕ್ ಶುರು ಮಾಡ್ತಾನೆ. ಅಮ್ಮ, ಒಳಗಡೆ ಏನ್ ಬಂತಲ್ಲ ಪ್ರಾಣಿ, ಅದು ಸಾಮಾನ್ಯ ಕೋತಿ ಅಲ್ಲಮ್ಮ, ಸಂಕಾಪುರದ ಹನುಮಂತರಾಯನೇ ಬಂದಿದ್ದಾನೆ. ಈಗ ತಾನೇ ಪ್ರಸಾದ ಕೊಟ್ಟು ಹೋಗಿದಾನಷ್ಟೇ ಅಮ್ಮ, ಮುಂದೆ ನಾವು ಹೇಗ್ ನಡಿಬೇಕು ಅನ್ನೋ ದಾರಿ ಕೂಡ ಅವನ್ ತೋರಿಸಿದಾನೆ ನಮ್ಗೆ ಅಂತ ಹೇಳಬೇಕಾದ್ರೆ ಬಾಗಣ್ಣನ ಮುಖದಲ್ಲಿ ವಿಚಿತ್ರವಾಗಿರೋ ಕಾಂತಿ ಬರ್ತಾ ಇತ್ತಂತೆ. ಮಾತಾಡ್ತಾನೆ, ನಮ್ ಹನುಮಪ್ಪ ವೆಂಕಟೇಶನ್ ಮುಂದೆ ರಂಗೋಲಿ ಹಾಕ್ ಹೋಗಿದಾನಮ್ಮ, ಚಿಪ್ಪು ಬೀಳ್ಬೇಕಾದ್ರೆ 2 ಸಲ ಪುಟ್ಟಿದು ಪುಟ್ಟಿದು ಬಿತ್ತು ಅದು ಅಲ್ವಾ, ಆಗ ಅಲ್ಲಿ ನೋಡು ರಂಗೋಲಿಲಿ ಎಷ್ಟು ವಿಚಿತ್ರವಾಗಿರೋ ಗೆರೆಗಳು ಬಿದ್ದಿದೆ, ಅಲ್ಲಲ್ಲಿ ಚುಕ್ಕೆ ಇಟ್ಟಂಗ್ ಕೂಡ ಕಾಣ್ತಾ ಇದೆ ಅಲ್ವಾ. ನೋಡು, ಭಕ್ತಿ ಪೂರ್ವಕವಾಗಿ ಯಾರು ರಂಗೋಲಿ ಹಾಕ್ತಾರೋ ಅದರಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ. ಯಾರು ಮಂತ್ರಪೂರ್ವಕವಾಗಿ ಗೆರೆಗಳನ್ನ ಹಾಕ್ತಾರೋ ಭಗವಂತನ ವಿಶೇಷ ಸನ್ನಿಧಾನ ಅಲ್ಲಿರುತ್ತೆ ಅಂತ ಹನುಮಪ್ಪ ಹೇಳಿದಾನಮ್ಮ. ಅದಕ್ಕೋಸ್ಕರ ಸೂರ್ಯೋದಯಕ್ಕಿಂತ ಮೊದ್ಲು ಎದ್ದು ಯಾರ ಮನೆ ಮುಂದೆ ರಂಗೋಲಿ ಹಾಕ್ತಾರೋ ಅವ್ರ ಮನೆಗೆ ಮಹಾಲಕ್ಷ್ಮಿ ಜೊತೆ ನಮ್ ವೆಂಕಟೇಶ ಬಂದಿರ್ತಾನೆ. ಕೋತಿ ಆಟ ಮಾಡ್ದಂಗೆ ಮುಂದೆ ನಾವು ಮಾಡಬೇಕಾಗಿರೋ ಕೆಲ್ಸನ ತೋರ್ಸ್ ಹೋಗಿದಾನಮ್ಮ. ನಮ್ಮ ಮುಖ್ಯ ಕೆಲಸ ಏನು ಅಂತಂದ್ರೆ, ನಾವು ಚಿಪ್ ಹೇಗ್ ಬಿತ್ತು ಆ ರೀತಿ ಭಜನೆ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬೇರೆ ತಮ್ಮಂದ್ರು ಅಮ್ಮ ಎಲ್ಲ ಬಾಗಣ್ಣನ್ನ ನೋಡ್ತಿದ್ರಂತೆ. ಏನ್ ಮಾತಾಡ್ತಾ ಇದ್ದಾನೆ, ಒಟ್ನಲ್ಲಿ ಏನೋ ಇವನ್ ಸೀಕ್ರೆಟ್ ಕಂಡಿಡ್ಕೊಂಡ್ಬಿಟ್ಟಿದ್ದಾನೆ. ಕೋತಿ ಬೀಳ್ಸಿರೋ ರಂಗೋಲಿ ಪುಡಿ ನೋಡಿ ಇವನ್ಗೇನೋ ಗೊತ್ತಾಗಿರ್ಬೇಕು ಅಂತ ಅಮ್ಮ ಅನ್ಕೋತಾಳಂತೆ. ಬಾಗಣ್ಣ ಹೇಳ್ತಾನೆ, ಪ್ರಾಣದೇವ್ರೇ ನೈವೇದ್ಯ ಮಾಡಿ ತಂದು ಕೊಟ್ಟಿದಾರಲ್ಲಮ್ಮ ಪ್ರಸಾದನ, ಅದನ್ನೇ ಅದೇ ಯಾವ ಪ್ರಸಾದ ಅದು, ತೆಂಗಿನ ಚಿಪ್ಪು ಅರ್ಧ ತೆಂಗಿನ ಕಡಿ ಕೊಟ್ಟಿತ್ತಲ್ಲ, ಅದಕ್ಕೆ ಪ್ರಾಣದೇವ್ರೇ ಹೇಳಿದಾರಲ್ಲ ಅದೇ ರೀತಿ ಭಜನೆ ಮಾಡೋಣ ಬಾ ಅಮ್ಮ ಅಂತ ತಮ್ಮನ್ನ ಏಳಿಸ್ತಾರಂತೆ. 3 ಜನ ತಮ್ಮಂದ್ರಿಗೂನು ಬಾಗಣ್ಣನ ಮೇಲೆ ತುಂಬಾ ಗೌರವ. ಅವರು ಅವ್ರವರೇ ಏನೋ ಗಲಾಟೆಗಳು ಮಾಡ್ಕೋತಾರೆ, ಸೀನು, ದಾಸು, ರಂಗು ಎಲ್ಲ. ಆದ್ರೆ ಬಾಗಣ್ಣನ್ ಮಾತಿಗೆ ಯಾವತ್ತೂ ಎದುರು ಹೇಳೋರ್ ಅಲ್ವಂತೆ. ಎಲ್ಲ ಎದ್ ನಿಂತ್ಕೋತಾರಂತೆ. ಬಾಗಣ್ಣ ಭಜನೆಗ್ ನಿಂತ್ಕೋತಾನೆ. ಪರಮಾತ್ಮನ್ ರೂಪ ಅವನ್ ಕಣ್ಣು ಕಟ್ಟದಂಗ ಆಗ್ತಾ ಇತ್ತಂತೆ, ಆದ್ರೆ ಶಬ್ದಾನೇ ಬರ್ತಾ ಇಲ್ಲ. ಕೆಲವೊಂದ್ಸರಿ ಹಾಗಾಗತ್ತೆ. ಧ್ರುವ ಮಹಾರಾಜನ್ ಕಥೆಯಲ್ಲಿ ನಾವು ಕೇಳ್ತೀವಿ, ಭಗವಂತನ ಹೃದಯದಲ್ಲೇ ನೋಡ್ತಾ ಇರ್ತಾನೆ, ತಕ್ಷಣ ಹೃದಯದಲ್ಲಿ ಕಾಣಿಸ್ಕೊಳೋ ಅಂತ ಭಗವಂತ ಮಾಯ ಆಗ್ಬಿಡ್ತಾನ ಅವನ್ಗೆ. ಅಯ್ಯೋ ಭಗವಂತ ಎಲ್ಲಿ ಹೋದ ಅಂತ ಕಣ್ ತೆಗಿತಾನ ಅವನು, ಒಳಗಡೆಯಿಂದ ಭಗವಂತನ ನೋಡ್ತಿರ್ತಾನ ಅವನು. ಯಾವಾಗ ಒಳಗಡೆ ಭಗವಂತ ಮಾಯ ಆದ ಹೊರಗಡೆ ಕಣ್ ತೆಗಿತಾನೆ, ನೋಡಿದ್ರೆ ಯಾವ ಭಗವಂತನ ಅವನು ಹೃದಯದಲ್ಲಿ ನೋಡ್ತಿದ್ನೋ ಅದೇ ಭಗವಂತ ಕಣ್ಣು ಮುಂದೆ ಬಂದು ನಿಂತಿದ್ದಾನೆ. ಮಾತಾಡಕ್ ಬಾಯೇ ಬರ್ತಾ ಇಲ್ಲ ಅವನಿಗೆ. ಆಗ ಭಗವಂತ ಶಂಖವನ್ನ ಅವನ ತಲೆಗೆ ಸ್ಪರ್ಶ ಮಾಡ್ತಾನೆ. ಆಗ ಅವನು ಮಾತಾಡಕ್ ಶುರು ಮಾಡ್ತಾನೆ. ಹಾಗೆ ಇಲ್ಲಿ ಪರಮಾತ್ಮನ್ ರೂಪ ಕಾಣ್ತಾ ಇದೆ ಬಾಗಣ್ಣಂಗೆ, ಮಾತೇ ಹೊರಡ್ತಾ ಇಲ್ಲ. ತಮ್ಮಂದ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಭಜನೆ ಮಾಡು ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ. ಬಾಗಣ್ಣ ಹೇಳಿದ್ರೆ ತಾನೇ ಇವ್ರು ಫಾಲೋ ಮಾಡೋದು, ಅವ್ನ್ ಲೀಡ್ ಮಾಡ್ಬೇಕು, ಇವ್ರು ಫಾಲೋ ಮಾಡ್ಬೇಕು. ಬಾಗಣ್ಣ ಲೀಡೇ ಮಾಡ್ತಾ ಇಲ್ಲ. ತಕ್ಷಣ ಬಾಗಣ್ಣ ಶುರು ಮಾಡ್ತಾನೆ, ಶಬ್ದ ಇಲ್ವಂತೆ, ಆದ್ರೆ ಶಬ್ದಕ್ಕೂ ಮೀರಿದ್ದಂಥದ್ದು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ. ಇದನ್ನ ಹೇಳ್ತಾ ಹೇಳ್ತಾ ಅಕ್ಷರಗಳಲ್ಲಿ ನಾನು ಓಂಕಾರ ಅಂತಾನೆ ಭಗವಂತ. ಸೊ ಬಾಗಣ್ಣ ಏನ್ ಹೇಳಕ್ ಶುರು ಮಾಡ್ತಾನೆ, ಬೇರೆ ಶಬ್ದಗಳು ಮಾತಾಡಲ್ಲ ಅವನು ಭಜನೆಯಲ್ಲಿ, ಓಂ ಅಂತ ಹೇಳಕ್ ಶುರು ಮಾಡ್ತಾನೆ. ಬಾಗಣ್ಣ ಆ ರೀತಿ ಅಷ್ಟು ಎತ್ತರದ ಹೈ ಪಿಚ್ಚಲ್ಲಿ ಹೇಳ್ತಾ ಇದ್ರೆ ತಮ್ಮಂದ್ರಿಗೆ ಅದನ್ನ ಫಾಲೋ ಮಾಡಕ್ ಆಗೋದಿಲ್ಲ. ಅದನ್ನ ನೋಡಿ ಬಾಗಣ್ಣ ಏನ್ ಮಾಡ್ತಾನೆ, ಭಜನೆ ರೀತಿಯನ್ನ, ಆ ಸ್ಟೈಲನ್ನ ಚೇಂಜ್ ಮಾಡ್ತಾನೆ. ಗೋವಿಂದ ಗೋಪಾಲ ಅಂತ. ಆಗ ತಮ್ಮಂದ್ರು ಅನುಸರಿಸ್ತಾರೆ. ಉತ್ತಮೋತ್ತಮ ಗೋವಿಂದ, ಉತ್ತನೂರಿನ ಗೋವಿಂದ ಅಂತ ಅವನ್ ಹೇಳಿದ್ರೆ ದಾಸಣ್ಣ ಸೀನಣ್ಣ ಅದೇ ರೀತಿ ಹೇಳ್ತಾರೆ. ಸರ್ವತ್ರ ವ್ಯಾಪಕ ಗೋವಿಂದ, ಸರ್ವಶಕ್ತ ಗೋವಿಂದ ಅಂತ ಹೇಳಿದಾಗ ಅಮ್ಮಂಗೆ ಕೂಡ ಎಂಥ್ಯೂಸಿಯಾಸಮ್ ಬರುತ್ತಂತೆ. ಆಗ ಅಮ್ಮ ಏನ್ ಮಾಡ್ತಾಳೆ, ಮಗ ಹೇಳೋ ರಾಗಕ್ಕೆ ಸರಿಯಾಗಿ ಗುಡಿಲಿರುತ್ತಲ್ಲ ಗಂಟೆ, ಅದರಿಂದ ತಾಳ ಹಾಕೋ ತರ ಶುರು ಮಾಡ್ತಾಳಂತೆ. ಬಾಗಣ್ಣ ಕುಣಿತಾನೆ, ತಾಯಿ ತಾಳ ಹಾಕ್ತಾಳೆ, ತಮ್ಮಂದ್ರು ಜೊತೆಯಲ್ಲಿ ಕೋರಸ್ ಹೇಳ್ತಾರೆ.
ಗೋವಿಂದ ಗೋವಿಂದ ಅಂತ ಹೇಳಬೇಕಾದ್ರೆ ಭಗವಂತನ ನಾಮೋಚ್ಚಾರಣೆ ಅಲೆ ಅಲೆಯಾಗಿ ಎಲ್ಲ ಕಡೆ ಹರಡತ್ತಂತೆ. ವೆಂಕಮ್ಮ ಬಾರಿಸ್ತಾ ಇದ್ರೆ ಗಂಟೆದು ಝೇಂಕಾರ ಇಡೀ ಹಳ್ಳಿಗೆಲ್ಲ ಕೇಳ್ಸಕ್ ಶುರುವಾಗೋಯ್ತಂತೆ. ಹೊತ್ತಲ್ಲದ ಹೊತ್ತಲ್ಲಿ ಗಂಟೆ ಸೌಂಡ್ ಕೇಳ್ತಾ ಇದೆಯಲ್ಲ, ಗೋವಿಂದ ನಾಮೋಚ್ಚಾರಣೆ ಬರ್ತಾ ಇದೆಯಲ್ಲ ಅಂತ ಹಳ್ಳಿಲಿ ಕೆಲವೊಂದು ಜನಗಳು, ಯಾಕಂದ್ರೆ ಎಲ್ಲ ಹತ್ತತ್ರನೇ ಇರುತ್ತೆ ಮನೆಗಳು, ಕೆಲವೊಂದು ಜನಗಳು ದೇವಸ್ಥಾನದ ಹತ್ರ ಓಡ್ ಬರ್ತಾರಂತೆ. ಈ ತಾಯಿ ಮಕ್ಕಳು ದೇವ್ರ ಪೂಜೆ ನೋಡಿ ಕಣ್ಣಲ್ಲಿ ನೀರ್ ಹಾಕ್ತಾರಂತೆ ಅವರು. ಬಾಗಣ್ಣ ಕುಣಿತಾನೆ, ಬಂದಿರೋ ಜನ ಕೂಡ ಭಜನೆಯಲ್ಲಿ ಭಾಗವಹಿಸ್ತಾರಂತೆ, ಅವರೂ ಜೊತೆಲಿ ಸೇರ್ಕೋತಾರಂತೆ. ಎಲ್ರ ಬಾಯಲ್ಲೂ ಗೋವಿಂದ ಗೋವಿಂದ ಅಂತ ಹೊರಡ್ತಾ ಇರತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಬಾಗಣ್ಣ ಹಾಡ್ ನಿಲ್ಲಿಸ್ಬಿಡ್ತಾನೆ. ಆದ್ರೆ ಕುಣಿಯೋದನ್ನ ನಿಲ್ಸಲ್ವಂತೆ, ಕುಣಿತಾನೇ ಇದ್ದಂತೆ. ಲಜ್ಜೆ ಬಿಟ್ಟು ಕುಣಿಯೀರೆಂಬೋ ಕಾಗದ ಬಂದಿದೆ. ಬಾಗಣ್ಣ ಕುಣಿತಾ ಇದ್ದಂತೆ, ಮುಖದಲ್ಲಿ ಬೆವರು, ಆದ್ರೂ ಕುಣಿತಾ ಇದ್ದಂತೆ. ಕುಣಿದು ಕುಣಿದು ಬಾಗಣ್ಣ ಏನ್ ಮಾಡ್ತಾನೆ, ಒಂದ್ ಕಡೆ ಸುಮ್ಮನೆ ನಿಂತು ಬಿಡ್ತಾನಂತೆ. ಮುಖದಲ್ಲಿ ದಿವ್ಯ ಕಾಂತಿ. ಎದುರುಗಡೆ ಇರೋ ವೆಂಕಟೇಶನ್ನ ಹೃದಯದಲ್ಲಿ ನೋಡ್ತಾ ಇದ್ದಾನೆ ಬಾಗಣ್ಣ. ನಿಂತ್ಕೊಂಡೇ ಇದ್ದ ಅವನು. ಅವನನ್ನ ನೋಡ್ತಾ ಜನ ಹಾಗೆ ಕೂತ್ಕೊಂಡೇ ಇದ್ರಂತೆ. ತುಂಬಾ ಹೊತ್ತಾದ್ಮೇಲೆ ಬಾಗಣ್ಣ, ಶ್ರೀಕೃಷ್ಣ ನಿನಗೆ ಅರ್ಪಣೆ ಕಣೋ ಅಂತ ಹೇಳ್ತಾ ಕೈ ಮುಕ್ಕೊಂಡು ಕಣ್ಣನ್ನ ತೆಗಿತಾನಂತೆ. ಅಷ್ಟ್ರಲ್ಲಿ ಗುಡಿಲಿ ಒಂದು 10-15 ಜನ ಸೇರಿದ್ರಂತೆ. ಅವ್ರನ್ನ ನೋಡಿ ಬಾಗಣ್ಣಂಗೆ ಆಶ್ಚರ್ಯ ಆಗೋಯ್ತಂತೆ. ಯಾಕೆ ಬಂದ್ರಿ ನೀವೆಲ್ಲ ಇಲ್ಲಿ ಅಂತ ಬಾಗಣ್ಣ ಕೇಳ್ತಾನೆ. ಮುಂದೆ ಒಬ್ರು ತುಂಬಾ ವಯಸ್ಸಾಗಿರೋರು ಕೂತಿರ್ತಾರಂತೆ. ಅವ್ರು ನೋಡಿ ಬಾಗಣ್ಣಂಗೆ ಆಶ್ಚರ್ಯ ಕೂಡ ಆಗತ್ತಂತೆ. ಬಾಗ ಇವರು ಬಾಗಣ್ಣ ಆ ವಯಸ್ಸಾಗಿರೋರ್ನೇ ನೋಡಿ ಆಶ್ಚರ್ಯ ಪಡ್ತಾ ಇರೋದನ್ನ ನೋಡಿ ಆ ಯಜಮಾನ್ರಿಗೂನು ತುಂಬಾ ಆಶ್ಚರ್ಯ ಆಗತ್ತಂತೆ. ಈ ಹುಡುಗ ಇವಾಗ ತಾನೇ ನನ್ನನ್ನು ನೋಡ್ತಾ ಇದ್ದಾನೆ, ಯಾಕೆ ನನ್ನನ್ನು ಹಿಂಗೇ ನೋಡ್ತಾ ಇದ್ದಾನೆ ಈ ಹುಡುಗ ಅಂತ ಅವ್ರಿಗೊಂಥರ ಸರ್ಪ್ರೈಸ್. ಉತ್ತನೂರಿನ ಜನ ಬಾಗಣ್ಣನ್ ತಪಶಕ್ತಿ ಗೊತ್ತಿತ್ತಂತೆ. ಯಾಕಂದ್ರೆ ಸಂಕಾಪುರ ಪಕ್ಕದ್ದೇ, ಎರಡು ತುಂಬಾ ಪಕ್ಕದ ಹಳ್ಳಿಗಳೇ, ಉತ್ತನೂರು ಮತ್ತೆ ಸಂಕಾಪುರ. ಸಂಕಾಪುರದ ಗ್ರಾಮದ ಜನ ಬಾಗಣ್ಣಂಗೆ ಎಷ್ಟು ಗೌರವ ಕೊಡ್ತಾ ಇದ್ರು ಅಂತ ಉತ್ತನೂರಲ್ಲಿ ತುಂಬಾ ಜನಕ್ಕೆ ಗೊತ್ತಿತ್ತಂತೆ. ಆದ್ರೆ ಬಾಗಣ್ಣನ್ಗೆ ಆ ಊರಿಂದ ಯಾರ ಪರಿಚಯ ಕೂಡ ಇಲ್ಲ. ಯಾಕಂದ್ರೆ ಅವನು ಸಂಕಾಪುರದ ಜನ ಪರಿಚಯನೇ ಇಲ್ಲ ಅವನಿಗೆ. ಅವನು ಆಲ್ಮೋಸ್ಟ್ ಯಾವಾಗ ನೋಡಿದ್ರು ಒಬ್ಬನೇ ಇರ್ತಾ ಇದ್ನಲ್ಲ ಅವನು, ಅದಕ್ಕೋಸ್ಕರ. ಇನ್ನು ಪಕ್ಕದ ಹಳ್ಳಿಯವ್ರದ್ದು ಬಗ್ಗೆ ಇವನ್ಗೇನಾದ್ರೂ ಗೊತ್ತಿರತ್ತಾ? ಬಾಗಣ್ಣ ಯಜಮಾನ್ರನ್ನ ಕೇಳ್ತಾನಂತೆ, ಅಂದ್ರೆ ಅದೇ ಆ ವಯಸ್ಸಾಗಿರೋರ್ನ. ಭೀಮಣ್ಣ ಅವ್ರೇ, ನಿಮ್ ಹೆಂಡತಿನ ಬಚ್ಚಲ್ ಮನೇಲಿ ಕೂಡಿಸ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ, ಅಷ್ಟು ಹೊತ್ತು ಥಂಡಿ ನೆಲದಲ್ಲಿ ಬಿಟ್ರೆ ನೆಗಡಿ ಆಗಲ್ವಾ ಅಮ್ಮಂಗೆ ಅಂತ ಕೇಳ್ತಾನಂತೆ. ಭಾಗಣ್ಣ ಈ ಪ್ರಶ್ನೆ ಕೇಳಿದ್ದಕ್ಕೆ ಊರವ್ರಿಗೆಲ್ಲ ಆಶ್ಚರ್ಯ ಆಗೋಗುತ್ತಂತೆ. ಆ ವ್ಯಕ್ತಿ ಹೆಸರು ಭೀಮಣ್ಣ ಅಂತ ಊರವ್ರಿಗೇನೋ ಗೊತ್ತು, ಆದ್ರೆ ಊರ್ಗ್ ಇವಾಗ ತಾನೇ ಬಂದಿದ್ದಾನಲ್ಲ ಇವನು ಬಾಗಣ್ಣ, ಅವನಿಗೆ ಹೆಂಗ್ ಗೊತ್ತಾಯ್ತು ಇವನ್ ಹೆಸರು ಭೀಮಣ್ಣ ಅಂತ? ಜನ ಆಶ್ಚರ್ಯ ಆಗಿದ್ರಕ್ಕಿಂತನೂ ಜಾಸ್ತಿ ಭೀಮಣ್ಣಂಗೆ ಆಶ್ಚರ್ಯ ಆಯ್ತಂತೆ. ಯಾಕಂದ್ರೆ ಭೀಮಣ್ಣನ್ ಹೆಂಡತಿ, ಅಂದ್ರೆ ಆ ವಯಸ್ಸಾಗಿರೋರ್ ಹೆಂಡತಿಗೆ ಪಾರ್ಶ್ವವಾಯು ಅಂದ್ರೆ ಪ್ಯಾರಲೈಸ್ ಆಗೋಗಿದ್ರಂತೆ ಅವರು. ಒಂದು 6 ತಿಂಗಳಾಗಿತ್ತಂತೆ. ಪ್ರತಿದಿನ ಅವಳ ಸೇವೆನ ಮಾಡೋದಿಕ್ಕೆ ಮನೇಲಿರೋ ಮಕ್ಕಳು ಸೊಸೆಯರು ಮಾಡಿ ಮಾಡಿ ಸಾಕಾಗೋಗಿತ್ತಂತೆ ಅವ್ರಿಗೆ. ಮಕ್ಕಳಿಗೆ ಸೊಸೆಗೆ ಸಾಕಾಗ್ಬೋದು, ಆದ್ರೆ ಗಂಡ, ಕೈ ಹಿಡ್ದಿರೋ ಗಂಡ, ಅವನಿಗೆ ಸಾಕಾಗತ್ತಾ? ಅವನು ಪಾಪ ತುಂಬಾ ಪ್ರೀತಿ ಮಾಡ್ತಿದ್ದಂತೆ ಹೆಂಡ್ತಿನ. ಅವನ್ ಹೆಂಗ್ ತಪ್ಪಿಸ್ತಾನೆ ಅವಳು ಚಾಕ್ರಿ ಮಾಡೋದನ್ನ? ಅದಕ್ಕೆ ಅವಳು ಯಾವಾಗೆಲ್ಲ ಹೊರಗಡೆ ಹೋಗ್ಬೇಕಾಗಿರುತ್ತೋ, ಇವಾಗ 1ಕ್ಕೋ 2ಕ್ಕೋ ಎಲ್ಲ ಹೋಗ್ಬೇಕಾಗಿರತ್ತೆ ಅನ್ಕೊಳ್ಳೋಣ, ಅವಳನ್ನ ಕರ್ಕೊಂಡು ಹೋಗೋದು, ಬೇಕಂದಾಗ ಬಚ್ಚಲ್ ಮನೆಗೆ ಹೊತ್ಕೊಂಡ್ ಬರೋದು, ಇದು ಭೀಮಣ್ಣ ಮಾಡ್ತಾ ಇದ್ದಂತೆ. ಗಂಡ ಮಾಡ್ತಿದ್ದಿದ್ ಕೆಲ್ಸ ಪಾಪ ಹೆಂಡ್ತಿಗೋಸ್ಕರ. ಆ ದಿನ ಕೂಡ ಅಷ್ಟೇ, ಭೀಮಣ್ಣ ಬಚ್ಚಲ್ ಮನೆಯಲ್ಲಿ ಹೆಂಡ್ತಿನ ಕೂಡ್ಸಿ ಹೊರಗಡೆ ಬಂದಿದ್ದ. ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಎತ್ಕೊಂಡ್ ಬಂದು ಹಾಸಿಗೆಯಲ್ಲಿ ಮಲಗಿಸ್ಬೇಕಾಗಿತ್ತು. ಅಷ್ಟ್ರಲ್ಲಿ ಪಕ್ಕದ ಮನೆ ರಾಮಪ್ಪ ಬಂದು ಕರೆದು ಬಿಟ್ಟಿದ್ದ. ರಾಮಪ್ಪ ಯಾಕೆ ಕರಿತಾನೆ? ಏ ಗುಡಿಲ್ ನೋಡಪ್ಪ, ಇದಕ್ಕಿದಂಗೆ ಗಂಟೆ ಸೌಂಡು ಭಜನೆ ಸೌಂಡ್ ಎಲ್ಲ ಬರ್ತಾ ಇದೆ, ಏನ್ ಬಾ ನೋಡೋಣ ಅಂತ. ಇವನಿಗೆ ಪಾಪ ಹೆಂಡತಿನ ಬಚ್ಚಲ್ ಮನೆಯಲ್ಲಿ ಇಟ್ಟಿದ್ದನ್ನ ಮರ್ತೆ ಹೋಗ್ಬಿಟ್ಟಿದ್ದಾನೆ ಇವನು. ಮಕ್ಕಳು ಎಲ್ಲ ಹೊಲಕ್ ಹೋಗಿದ್ರಂತೆ ಕೆಲ್ಸಕ್ಕೆ. ಆಮೇಲೆ ಸೊಸೆಯದ್ರಿದ್ರಂತೆ, ಆ ಸೊಸೆಯರಿಗೆ ಆ ಅತ್ತೆನ ಎತ್ಕೊಂಬರಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಅದಕ್ಕೆ ಏನ್ ಮಾಡ್ತಾ ಇದ್ರು, ಭೀಮಣ್ಣ ಬರೋ ತನಕ ಅವಳು ಬಚ್ಚಲ್ ಮನೇಲೇ ಇದ್ದಾಳೆ ಪಾಪ. ಆ ಕುಟುಂಬದ ಒಳಗಡೆ ಏನ್ ರಹಸ್ಯ ಇತ್ತಲ್ಲ, ಇದೀ ಹುಡುಗಂಗೆ ಹೆಂಗ್ ಗೊತ್ತಾಯ್ತು ಅಂತ ಆಶ್ಚರ್ಯ ಭೀಮಣ್ಣಂಗೆ. ಬಾಗಣ್ಣ ಹೇಳ್ತಾನಂತೆ, ಹೋಗಿ ಭೀಮಣ್ಣ ಅವ್ರೆ, ಮೊದ್ಲು ಹೋಗಿ ಆ ತಾಯಿನ ಹಾಸಿಗೆ ಮೇಲೆ ಮಲಗಿಸ್ಬಿಟ್ಟು ಬನ್ನಿ. ಮೊದ್ಲೇ ಪಾಪ ತುಂಬಾ ಬಲಹೀನ ಶರೀರ, ತುಂಬಾ ವೀಕ್ ಆಗ್ಬಿಟ್ಟಿದ್ದಾಳೆ ಅವಳು, ನೆಗಡಿ ಆಗ್ದಂಗೆ ನೋಡ್ಕೊಳ್ಳಿ. ಆದ್ರೂ ಪರವಾಗಿಲ್ಲ ಬಿಡಿ, ನಮ್ ಪ್ರಭು ವೆಂಕಟೇಶ್ವರನ್ ದರ್ಶನಕ್ಕೋಸ್ಕರ ಬಂದಿದ್ದೀರಾ ಅಲ್ವಾ,
ಅದಕ್ಕೆ ಆ ಪ್ರಸಾದನ್ನ ತಾಯಿ ಕೊಡಿ ಅಂತ ಹೇಳಿ ಅಮ್ಮ ಏನು ತೆಗೆದಿಟ್ಟಿದ್ಲಲ್ಲ ತೆಂಗಿನಕಾಯಿ ಚಿಪ್ಪು, ಕೋತಿ ಬೀಳ್ಸೋಗಿತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಭಾಗನ ಮುರಿದು ಬಿಟ್ಟು ಕೊಡ್ತಾನಂತೆ ಬಾಗಣ್ಣ ಭೀಮಣ್ಣಂಗೆ. ಜನ ಈ ಹುಡುಗನ ಶಕ್ತಿ ನೋಡಿ ತುಂಬಾ ಒಂಥರ ಸರ್ಪ್ರೈಸ್, ಅವಾಕ್ ಆಗೋಗ್ತಾರೆ. ಅಮ್ಮ ನನ್ಗೆ ಕೊಬ್ರಿ ಅಂತ ಪಾಪ ರಂಗ ಅಳಕ್ ಶುರು ಮಾಡ್ತಾನಂತೆ. ಯಾಕಂದ್ರೆ ಕೊಬ್ರಿನ ತುರ್ಕೊಡ್ತೀನಿ ತಿನ್ನಿ ಅಂತ ಹೇಳಿರ್ತಾಳೆ. ಇಲ್ಲಿ ಬಾಗಣ್ಣ ನೋಡಿದ್ರೆ ಆ ಕೊಬ್ರಿಲೇನೆ ಸ್ವಲ್ಪ ಪೀಸ್ ಮುರಿದ್ಬಿಟ್ಟು ಭೀಮಣ್ಣಗೆ ಪ್ರಸಾದ ಅಂತ ಕೊಡ್ತಾನಲ್ಲ, ಅದಕ್ಕೆ ವೆಂಕಮ್ಮ ಏನ್ ಆಸ್ತಿ ತಂದಿದ್ದಾಳೆ ಅಂತ ಜನ ಕಣ್ಣಾಡಿಸ್ತಾರಂತೆ. ಏನಿದೆ ಇವಳತ್ರ ಅಂತ. ಹರ್ಕ್ ಸೀರೆ, ಆ ಹರ್ಕ್ ಸೀರೆದ ಗಂಟಲ್ಲಿ ಮಕ್ಕಳದು ಹರ್ಕ್ ಬಟ್ಟೆಗಳು ಎದ್ದು ಕಾಣ್ತಾ ಇರತ್ತೆ. ಹುಡುಗರು ಹೊತ್ಕೊಂಬಂದಿದ್ರಲ್ಲ ಗಂಟು, ಅದ್ರಲ್ಲಿ ಒಂದೆರಡು ಸಣ್ಣ ಸಣ್ಣ ಗಡಿಗೆ, ಸಣ್ಣ ಪುಟ್ಟ ಡಬ್ಬಿಗಳು ಇಣಕಿ ನೋಡ್ತಾ ಇತ್ತಂತೆ. ಅವರಲ್ಲಿ ಆ ಕೊಬ್ರಿ ಬಟ್ಲು ಬಿಟ್ರೆ ಮತ್ತೇನೂ ಇಲ್ಲ ಅನ್ನೋ ವಿಚಾರ ಗೊತ್ತಾಗೋದಿಕ್ಕೆ ಜನಕ್ಕೆ ಜಾಸ್ತಿ ಹೊತ್ತು ಬೇಕಾಗ್ಲಿಲ್ಲ. ಅಂದ್ರೆ ಇವರು ಬರ್ತಾ ಏನು ತಗೊಂಬಂದಿಲ್ಲ, ಧಾನ್ಯ ಇರ್ಬೋದು, ಎಣ್ಣೆ ಇರ್ಬೋದು, ಏನು ಇಲ್ಲ ಇವ್ರ ಹತ್ರ ಅನ್ನೋದು ಗೊತ್ತಾಗೋಯ್ತಂತೆ ಜನಕ್ಕೆ. ಎಕ್ಸೆಪ್ಟ್ ಆ ಕೊಬ್ರಿ ಅಷ್ಟೇ. ಅದು ಕೊಬ್ರಿ ಕೊಟ್ಟಿದ್ಯಾರು? ಕೋತಿ. ಬನ್ನಿ ತಾಯಿ, ನಿಮ್ಮಂತ ಪುಣ್ಯಾತ್ಮರು ನಮ್ಮೂರಿಗೆ ಬಂದಿದ್ರಿಂದ ನಾವು ಉದ್ಧಾರ ಆದ್ವಿ. ಈ ದಿನ ನಮ್ಮನೆಗೆ ಬಂದು ಅಡ್ಗೆ ಮಾಡ್ಕೊಳ್ಳಿ, ನಿಮಗ್ ಬೇಕಾಗಿರೋ ಸಾಮಾನನ್ನೆಲ್ಲ ನಾನೇ ಕೊಡ್ತೀನಿ ಅಂತ ಭೀಮಣ್ಣ ಹೇಳ್ತಾನಂತೆ. ವೆಂಕಮ್ಮಗೆ ಫುಲ್ ಖುಷ್. ಅವಳಿಗೆ ತುಂಬಾ ಖುಷಿ ಆಗತ್ತಂತೆ. ತಕ್ಷಣ ಹೊರಡಕ್ ರೆಡಿ ಆಗ್ಬಿಡ್ತಾಳಂತೆ. ಯಾಕೆ ಹೊರಡಕ್ ರೆಡಿ ಆಗ್ತಾಳೆ ತಾಯಿ? ಮಕ್ಳು ಪಾಪ ಬಂದ ತಕ್ಷಣ ಹೊಟ್ಟೆ ಹಸುವು ಅಂತ ಹೇಳ್ತಾ ಇದ್ದಾವಲ್ಲ. ಆದ್ರೆ ಬಾಗಣ್ಣ ತಾಯಿನ ತಡಿತಾನಂತೆ. ಬೇಡಮ್ಮ, ದುಡಿದೆ ತಿನ್ನೋ ವಯಸ್ಸಲ್ಲ ನಂದು, ದುಡಿದೆ ನಾವ್ ಏನನ್ನು ತಗೋಬಾರ್ದು ಅಂತ ಹೇಳ್ತಾನಂತೆ. ಹೌ ಓಲ್ಡ್ ವಾಸ್ ಹಿ? ಜಸ್ಟ್ 13 year old. ಆ ಮಗು ಹಂಗ್ ಮಾತಾಡ್ತಾನೆ. ಹುಡುಗನ್ ಮಾತ್ ಕೇಳಿ ಭೀಮಣ್ಣ ಕಣ್ಣಲ್ಲಿ ಅಳಕ್ ಶುರು ಮಾಡ್ತಾನಂತೆ. ನೀರ್ ಬರಕ್ ಶುರುವಾಗತ್ತಂತೆ ಅವನು ಕಣ್ಣಲ್ಲಿ. ನಮ್ ಮನೆಗ್ ಬನ್ನಿ ತಾಯಿ, ನಿಮ್ ಮಗ ಇವಾಗ ಪ್ರಸಾದ ಕೊಟ್ಟಿದಾನಲ್ವಾ, ಅದಕ್ಕಿಂತ ಮೊದ್ಲು ಭಗವಂತನ ಅವನ್ ಪೂಜೆ ಮಾಡಿದಾನಲ್ವಾ, ಭಜನೆ ಮಾಡಿದಾನಲ್ವಾ, ನಿಜವಾಗಿರೋ ಭಕ್ತಿಯಿಂದ ಭಗವಂತನನ್ನ ಪೂಜೆ ಮಾಡಿ ಅವನು ನೈವೇದ್ಯ ಕೊಟ್ಟಿದಾನಲ್ವಾ, ಇದು ಬ್ರಾಹ್ಮಣರ ದುಡಿಮೆಗಳಲ್ಲಿ ಒಂದು. ಯಾಕಂದ್ರೆ ಬ್ರಾಹ್ಮಣರು ಏನ್ ಮಾಡ್ಬೇಕು? ಪೂಜೆ ಮಾಡ್ಬೇಕು. ಯಾರೋ ಕಷ್ಟ ಕೇಳ್ಕೊಂಡ್ ಬರ್ತಾರೆ ದೇವಸ್ಥಾನದಲ್ಲಿ, ಅವ್ರ ಪರವಾಗಿ ಇವರು ಭಗವಂತನ್ಗೆ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಅದರಿಂದ ಇವ್ರ ಕಷ್ಟ ನಿವಾರಣೆ ಆಗುತ್ತೆ. ಈ ದಿನ ನಿನ್ನ ಮಗ ಏನ್ ಪ್ರಸಾದ ಕೊಟ್ಟಿದ್ದಾನೆ, ಅದ್ರ ಪ್ರಭಾವದಿಂದ ನನ್ನ ಹೆಂಡತಿಗೆ ನೆಗಡಿ ಆಗಲ್ಲ. ಯಾಕಂದ್ರೆ ಪಾಪ ಅಷ್ಟೊತ್ತು ಬಚ್ಚಲ್ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದಾನೆ ಥಂಡಿಲಿ ಹೆಂಡ್ತಿನ ಅನ್ನೋದು ನನಗೆ ನಂಬಿಕೆ ಬಂದಿದೆ. ನೀವು ಮಾಡಿರೋ ಪೂಜೆ, ಆ ಪೂಜೆ ಮಾಡಿರೋದ್ರಿಂದ ಪುಣ್ಯ ಬರುತ್ತಲ್ಲ, ಆ ಪುಣ್ಯದ ಸ್ವಲ್ಪ ಭಾಗವನ್ನ ಪ್ರಸಾದದ ರೂಪದಲ್ಲಿ ಬ್ರಾಹ್ಮಣರು ಕೊಡ್ತಾರೆ. ಅವ್ರೇನ್ ಫ್ರೀಯಾಗಿ ಕೊಡಲ್ಲ, ಅವ್ರು ಪುಣ್ಯ ಕೊಡ್ತಾರ. ಅವರು ನೀವು ಕೊಡೋ ಸಾಮಾನುಗಳಿಗೆ ನೀವು ಕೊಡೋದು ಬರೀ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಮ್ಯಾಕ್ಸಿಮಮ್. ಆದ್ರೆ ದಟ್ ನೆವರ್ ಈಕ್ವಲೆಂಟ್ ಟು ಪುಣ್ಯ ವಾಟ್ ದ ಬ್ರಾಹ್ಮಣಸ್ ವಿಲ್ ಗಿವ್. ಅದಕ್ಕೆ ಬ್ರಾಹ್ಮಣ ವೃತ್ತಿ ಅನ್ನುವಂಥದ್ದು, ಬ್ರಾಹ್ಮಣದ್ದು ವರ್ಗ ಅನ್ನುವಂಥದ್ದು ಭಾರೀ ಶ್ರೇಯಸ್ಸು. ಎಷ್ಟು ಕಷ್ಟಪಡ್ಬೇಕು ಬ್ರಾಹ್ಮಣರು. ಪೂಜೆ ಪುನಸ್ಕಾರಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ತಿಳಿಸ್ಕೋಬೇಕು ಅಂದ್ರೆ ಪಾಂಚರಾತ್ರ ವಿಧಿಗಳ ಪ್ರಕಾರ ಅವರು ಪೂಜೆ ಮಾಡೋದು ಗೊತ್ತಿರ್ಬೇಕು, ಮಂತ್ರಗಳನ್ನ ಕಲ್ತಿರ್ಬೇಕು. ಅದನ್ನ ಕಲ್ತು ಅದನ್ನ ನಿಯಮನವಾಗಿ ಮಾಡಿ ಅದ್ರ ಪುಣ್ಯ ಭಾಗನ ಕೊಡ್ತಾರೆ. ಅಷ್ಟೆಲ್ಲಾ ಕಷ್ಟ ಬಿದ್ದು ಬೆಳಿಗ್ಗೆ ಎದ್ದೊಳ್ಬೇಕು, ಎಲ್ಲಾ ತರದ್ದು ಮಾಡ್ಬೇಕು, ಏನೇನೆಲ್ಲ ಇದೆ ಪ್ರತಿಯೊಂದನ್ನು ಮಾಡ್ತಾರವ್ರು. ನಾವೇನ್ ಮಾಡ್ತೀವಿ? ಬರೀ ದುಡ್ಡು ಕೊಡೋದ್ರಿಂದ ಎಕ್ಸ್ಚೇಂಜ್ ಆಗ್ಬಿಡುತ್ತೆ, ನಮ್ಗೆ ಪುಣ್ಯ ಬಂದ್ಬಿಡುತ್ತೆ. ನಮ್ ಪಾಪ ಅನ್ನುವಂಥದ್ದನ್ನ ನಾವು ಕಳ್ಕೊಂಡು ಪುಣ್ಯ ಅನ್ನುವಂಥದ್ದನ್ನ ತಗೊಂತೀವಿ ಪ್ರಸಾದದ ರೂಪದಲ್ಲಿ ಅವ್ರ ಕೈಯಿಂದ. ಅದು ಬ್ರಾಹ್ಮಣರು ಕಸುಬು ಅಂತ ಹೇಳ್ತಾರೆ ಈ ಭೀಮಣ್ಣ. ಆಯ್ತಾ? ಯಾಕಂದ್ರೆ ಇವನು ಆಯ್ತು ಬಿಡಿ, ನೀವೇನೋ ಬಿಟ್ಟು ಬಂದ್ಬಿಟ್ಟಿದ್ದೀರಾ ಹೆಂಡ್ತಿನ ಬಚ್ಚಲ್ ಮನೇಲಿ, ನಿಮಗ್ ಗೊತ್ತಿಲ್ದಂಗೆ. ಆದ್ರೆ ನೀವು ಬಂದಿದ್ದೇನಕ್ಕೆ? ಬೇರೆ ಎಲ್ಲೋ ಟೈಮ್ ಪಾಸ್ ಹೋಗಿಲ್ಲ, ಟಿವಿ ನೋಡಕ್ ಕೂತಿಲ್ಲ ಹೆಂಡ್ತಿನ ಬಚ್ಚಲ್ ಮನೇಲಿ ಬಿಟ್ಟು, ಭಗವಂತನ ಭಜನೆಗೆ ಬಂದಿದ್ದೀರಾ ಅಲ್ವಾ ನೀವು. ಭಗವಂತನ ಭಜನೆಗೆ ಬಂದಿರೋದ್ರಿಂದ ನೆಗಡಿ ಆಗಲ್ಲ, ತಗೊಳ್ಳಿ ಪ್ರಸಾದ ಅಂತ ಕೊಟ್ಟಿದ್ದಾನೆ ಅವನ್ ತೆಂಗಿನ ಚಿಪ್ಪು. ಅದಕ್ಕೇನೆ ಆ ತೆಂಗಿನ ಚಿಪ್ಪನ್ ನೀವು ಕೊಟ್ಟಿರೋದ್ರಿಂದ ನಿಮ್ಮ ಇದನ್ನ ನೀವು ಮಾಡಿದೀರಾ, ರೆಸ್ಪಾನ್ಸಿಬಿಲಿಟಿನ ನೀವು ಕರೆಕ್ಟ್ ಆಗಿ ಮಾಡಿದೀರಾ, ನಿಮ್ ಕರ್ಮನ. ಇನ್ನು ನಿಮಗ್ ಬೇಕಾಗಿರುವಂತದ್ದು ಏನಿದೆ ಅವಶ್ಯಕತೆ, ಅದನ್ನ ನಾವು ಪೂರೈಸ್ಬೇಕಲ್ಲ. ಅದು ಇತರೆ ವರ್ಗದವ್ರದ್ದು ಜವಾಬ್ದಾರಿ. ಬ್ರಾಹ್ಮಣ ಮಾಡುವಂಥದ್ದು ಪೂಜೆ ಪುನಸ್ಕಾರಗಳಾದ್ರೆ ಬೇರೆಯವ್ರು ಏನ್ ಮಾಡ್ಬೇಕು? ಬ್ರಾಹ್ಮಣನ್ ನೋಡ್ಕೋಬೇಕು. ಅವ್ನು ಹೊರಗಡೆ ಹೋಗಿ ಬೇರೆ ಕೆಲಸ ಮಾಡಂಗಿಲ್ಲ, ದುಡಿಯಂಗಿಲ್ಲ. ಅವ್ರು ಭಗವಂತನ ಪೂಜೆ ಮಾಡ್ಬೇಕು, ಪುಣ್ಯ ಸಂಪಾದನೆ ಮಾಡ್ಬೇಕು, ಬೇರೆ ವರ್ಗನ ಉದ್ಧಾರ ಮಾಡೋದಿಕ್ಕೆ. ಹಾಗಾದ್ರೆ ಅವ್ರನ್ನ ಯಾರು ನೋಡ್ಕೋಬೇಕು? ಬೇರೆ ವರ್ಗದವ್ರು ನೋಡ್ಕೋಬೇಕು. ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾನ ಅವನು. ನಮ್ ಕರ್ತವ್ಯನ ನಾವು ನಿರ್ವಹಣೆ ಮಾಡೋದಿಕ್ಕೆ ಅವಕಾಶ ಕೊಡಮ್ಮ ತಾಯಿ. ಎಲ್ರಿಗೂ ಅವ್ರವ್ರ ಕರ್ತವ್ಯನ ಅವ್ರವ್ರು ನಿರ್ವಹಣೆ ಮಾಡಬೇಕು ಅನ್ನೋದು ಬ್ರಾಹ್ಮಣರ ಕರ್ತವ್ಯ ಅಲ್ವಾ ಅಂತ. ಯಾಕಂದ್ರೆ ಬ್ರಾಹ್ಮಣ ಹೇಳ್ಬೇಕು ಯಾರ್ಯಾರು ಹೇಗೇಗಿರ್ಬೇಕು, ಏನೇನ್ ಕರ್ತವ್ಯ ಮಾಡ್ಬೇಕು. ಯಾಕಂದ್ರೆ ಕೃಷ್ಣದೇವರಾಯನ್ನು ಸೇರಿಸಿ
6 ಜನ ವಿಜಯನಗರ ಸಾಮ್ರಾಜ್ಯದ ಅರಸರು ಯಾರಿದ್ರು ಅವ್ರಿಗೆ ವ್ಯಾಸತೀರ್ಥರು ಗುರುಗಳಾಗಿದ್ರು, ರಾಜಗುರುಗಳು. ಎಷ್ಟೋ ಫಾರಿನರ್ಗಳು ಬರೆದಿದ್ದಾರೆ ಅವ್ರ ಬುಕ್ಗಳಲ್ಲಿ. ನಾವು ಯುದ್ಧದಲ್ಲಿ ಇದ್ದಾಗ ಕೃಷ್ಣದೇವರಾಯ ಯುದ್ಧ ಭೂಮಿಯಿಂದ ಆಗಾಗ ಹಿಂದ್ಗಡೆ ಹೋಗ್ಬಿಟ್ಟು ಕಾವಿ ಬಟ್ಟೆ ಧರಿಸಿರೋರ ಹತ್ರ ಏನೋ ಕೇಳ್ಕೊಂಡ್ ಬರ್ತಾ ಇದ್ದ ಸಜೆಷನ್ಸ್ ಅಂತ. ದಟ್ ವಾಸ್ ದ ಕೆಪಾಸಿಟಿ ಆಫ್ ಬ್ರಾಹ್ಮಣ ಸನ್ಯಾಸಿಗಳು, ಆಯ್ತಾ? ಆ ರೀತಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು ಅವರು. ಈ ಪ್ರಸಾದ ಭಕ್ಷಣೆ ಮಾಡೋದ್ರಿಂದ ನಿಮ್ ಹೆಂಡತಿಗೆ ಕಾಯಿಲೆ ಆಗಲ್ಲ ಅಂತ ನಾನೇನೋ ಹೇಳಿದ್ದೀನಿ. ಹಂಗ್ ಹೇಳಿದ್ ಮಾತ್ರಕ್ಕೆ ನಿಮ್ ಹತ್ರ ನಾನು ಏನಾದ್ರೂ ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಅಂದ್ರೆ ನಿಮ್ ಹತ್ರ ಪ್ರತಿಫಲ ಬೇಡುವಂಥದ್ದು ದುರುಪಯೋಗ ಅಲ್ವಾ ಅಂತ ಹೇಳ್ತಾನೆ ಭಾಗಣ್ಣ. ಅದಕ್ಕೆ ಇಲ್ಲ ಅಂತ ಭೀಮಣ್ಣ ಹೇಳ್ತಾನೆ. ಅದ್ಹೇಗೆ ಅಂತ ಭಾಗಣ್ಣ ಪ್ರಶ್ನೆ ಮಾಡ್ತಾನೆ. ಭೀಮಣ್ಣ ಬಿಡ್ಸ್ ಹೇಳ್ತಾನೆ. ತುಂಬಾ ಇದಾಗಿದೆ ಇದು. ಭೀಮಣ್ಣ ಏನ್ ಹೇಳ್ತಾನೆ, ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹತ್ರ ಹೋದಾಗ ಬಿಟ್ಟಿ ಹೋಗ್ತೀವ? ಅವನೇನ್ ಬಿಟ್ಟಿ ಮಾಡಲ್ವಲ್ಲ ನಮ್ಮನ್ ಟ್ರೀಟ್ಮೆಂಟ್. ಅವನ್ಗೆ ದುಡ್ಡು ಕೊಟ್ಬಿಟ್ಟು ಬರ್ತೀವಿ ಅಲ್ವಾ? ಡಾಕ್ಟರ್ ಹತ್ರ ಹೋದಾಗ ದುಡ್ಡು ಕೊಟ್ಬಿಟ್ಟು ಬರ್ತೀವಿ. ದುಡ್ಡು ಕೊಟ್ಟು ಬಂದಾಗ ನಮಗೇನ್ ಗ್ಯಾರಂಟಿ ಕಾಯಿಲೆ ಹೋಗುತ್ತೆ ಅಥವಾ ಹೋಗಲ್ಲ ಅಂತ? ಅದು ಹೋಗುತ್ತೆ ಅಥವಾ ಹೋಗಲ್ಲ ಅನ್ನೋದಕ್ಕಿಂತ ಮುಂಚೆನೆ ದುಡ್ಡು ಕೊಟ್ಟಿರ್ತೀವಲ್ವಾ ಡಾಕ್ಟರ್ಗೆ ನಾವು. ಏನಕ್ಕೆ? ಒಂದ್ ನಂಬಿಕೆ. ಓ, ಡಾಕ್ಟರ್ ಹತ್ರ ಹೋಗಿದೀವಿ, ಅವ್ರು ನಮ್ಗೆ ಕೊಟ್ಟಿದ್ದಾರೆ ಟ್ರೀಟ್ಮೆಂಟು, ಅದು ಗುಣ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಏನ್ ಮಾಡ್ತೀವಿ, ಡಾಕ್ಟರ್ ಹತ್ರ ದುಡ್ಡು ಕೊಡ್ತೀವಿ. ಅಥವಾ ಇನ್ಯಾರೋ ಸೌತೆಕಾಯಿನ ತಗೊಂಡ್ಬಂದಿರ್ತಾರೆ. ಮುಂಚಿನ ಕಾಲದಲ್ಲೆಲ್ಲ ಹಿಂಗೇನೆ ಎಕ್ಸ್ಚೇಂಜ್ ಆಗ್ತಾ ಇದ್ದು, ದುಡ್ಡಲ್ಲ, ಸೌತೆಕಾಯಿ ಕೊಟ್ಟು ತಗೊಂಡಿರ್ತಾರೆ ಅವ್ರ ಹತ್ರ, ಇವರು ಜೋಳ ಕೊಟ್ಟಿರ್ತಾರೆ. ತಿಂದ್ ನೋಡಿದ್ರೆ ಅದ್ರಲ್ಲಿ ಒಂದಷ್ಟು ಸೌತೆಕಾಯಿಗಳು ಕಹಿ ಆಗಿತ್ತಂತೆ ಭೀಮಣ್ಣನ ಮನೆಯಲ್ಲಿ. ಹಾಗಾದ್ರೆ ಅವಳಿಗೆ ಕೊಟ್ಬಿಟ್ಟಿದ್ದಾರೆ ಆನ್ ಎಕ್ಸ್ಚೇಂಜ್. ಜೋಳ ಕೊಟ್ಟಾಯ್ತು, ಅವಳ ಮನೆಗೆ ಹೋಗಾಯ್ತು. ಏನ್ ಮಾಡೋದು? ಕರ್ಮಕ್ಕೆ ಒಂದಷ್ಟು ಕಹಿ ಬಂದ್ಬಿಟ್ಟಿದೆ ಸೌತೆಕಾಯಿ, ಬೈಕೊಳಕ್ಕಾಗತ್ತಾ ಅವಳನ್ನ? ಹಾಗಲ್ಲ. ನಾವು ಯಾವಾಗ್ಲೂ ನೋಡಪ್ಪ ನಂದು ಗುಣ ಆಗ್ಲಿ ಆಮೇಲೆ ನಾನ್ ಡಿಸೈಡ್ ಮಾಡ್ತೀನಿ ನಿನಗ್ ದುಡ್ಡು ಕೊಡ್ಬೇಕೋ ಬೇಡವೋ ಅಂತ ಡಾಕ್ಟರ್ ಹತ್ರ ನಾವ್ ಹೇಳಲ್ಲ. ಅಥವಾ ನೋಡಮ್ಮ ನಿನ್ ಸೌತೆಕಾಯಿ ಎಲ್ಲ ತಿಂದ್ಬಿಟ್ಟು ನೋಡ್ತೀನಿ, ಅದು ಕಹಿ ಇಲ್ಲ ಅಂದ್ರೆ ನಾಳೆ ಬಾ ಜೋಳ ತಗೊಂಡೋಗು, ಇಲ್ದಿದ್ರೆ ಕೊಡಲ್ಲ ಅಂತ ಹೇಳಲ್ಲ ನಾವು. ಆದ್ರೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಮಾತ್ರ ಯಾಕೆ ಹಿಂಗ್ ಮಾಡ್ತೀವಿ? ಫಸ್ಟ್ ಹೋಗಿ ಭಗವಂತಂಗ್ ಡಿಮ್ಯಾಂಡ್ ಇರೋದು. ಅದು ಎಷ್ಟು ಲಕ್ಷಗಟ್ಲೆ ಡಿಮ್ಯಾಂಡ್. ಭಗವಂತ, ಒಂದು ಮನೆ, ತುಂಬಾ ಸಿಂಪಲ್ ಮನೆ ಅಂದ್ರೂ ಗ್ರೌಂಡ್ ಫ್ಲೋರ್ 30 ಲಕ್ಷ ಬೇಕಾ? ಭಗವಂತ ನನ್ಗೊಂದ್ ಮನೆ ಕೊಟ್ಬಿಡು. ಬರೀ ಮನೆ ಕೊಟ್ರೆ ಪ್ಲಾಟ್ ಯಾರು ಕೊಡ್ತಾರೆ? ಸೈಟು ಕೊಡ್ಬೇಕಲ್ಲ. ಎಲ್ಲಾ ಸೇರಿ ಒಂದ್ 50 ಲಕ್ಷದ್ದು ಪ್ರಾಜೆಕ್ಟ್ ಭಗವಂತನ ಮುಂದೆ ಇಡೋದು ನಾವು. ಭಗವಂತ ನನಗೆ ಇದನ್ ಕೊಡಪ್ಪ ಅಂತ. ಆಮೇಲೆ ನೀನ್ ಅದನ್ನ ಕೊಟ್ರೆ ನನಗೆ, ನಾನ್ ನಿನಗೆ 75 ರೂಪಾಯಿದು ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ. ಇಷ್ಟೇ ಮಾಡೋದು ನಾವು ಅಲ್ವಾ? ಇನ್ನೆಲ್ಲೋ ಹೋಗಿ ಭೂವಾರ ಹಾಲ್ ನೋಡ್ಬೇಕು, ಎಲ್ಲ ಇಟ್ಟಿಗೆಗಳನ್ನೇ ಜೋಡಿಸ್ಬಿಟ್ಟಿರ್ತಾರಪ್ಪ, ಕಲ್ಲುಗಳನ್ನ. ಎಲ್ಲೋದ್ರೂ ಅದೊಂದು ಇವಾಗ ಸ್ಟೈಲ್ ಶುರು ಆಗ್ಬಿಟ್ಟಿದೆ. ಕಲ್ ಮೇಲ್ ಕಲ್ಲು, ಕಲ್ ಮೇಲ್ ಕಲ್ಲು, ಕಲ್ ಮೇಲ್ ಕಲ್ಲು. ಎಷ್ಟು ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ ಅಲ್ಲೇ ಕಟ್ಬಿಟ್ಟಿರ್ತಾರೆ. ಅಷ್ಟೆಲ್ಲ ಭಗವಂತನ ಹತ್ರ ನಾವು ಕೇಳ್ಕೊಳೋದು. ಬಟ್ ವಿ ನೆವರ್ ಪೇ ಹಿಮ್ ಇನ್ ಅಡ್ವಾನ್ಸ್. ಪೂಜೆ ವಿಷಯದಲ್ಲಿ ನಾವ್ ಯಾವತ್ತೂ ಅಡ್ವಾನ್ಸ್ ಕೊಡಲ್ಲ ಭಗವಂತಂಗೆ. ಭಗವಂತ 10 ಲಕ್ಷ ತಗೊಳ್ಳೋ, ನನಗೆ 50 ಲಕ್ಷದ ಮನೆ ಕೊಡು ಅಂತ ನಾವು ಕೇಳ್ತೀವಾ? ಬಿಂದಾಸಾಗಿ ಕೇಳಲ್ಲ ನಾವು. ನಮ್ಗೆ ಹೆದರಿಕೆ. ಎಲ್ಲಿ ಕೊಡ್ತಾನೆ, ಕೊಟ್ರ ಕೊಟ್ಟ, ಬಿಟ್ರೆ ಬಿಟ್ಟ, ಕೊಟ್ಮೇಲೆ ನೋಡೋಣ ಅಂತ ನಾವು ನಾವು ಬಾರಿ ಕಿಲಾಡಿಗಳು. ಭಗವಂತ ಅದಕ್ಕೆ ಆಟ ಆಡಿಸ್ತಾರೆ. ಹೌದಾ, ನನಗೆ ಆಟ ಆಡಿಸ್ತೀಯ, ನಾನು ನೋಡ್ತೀನಿ ಇರು ಅಂತ. ಹಾಗೆ ಇವ್ರು ಹೇಳ್ತಾರೆ, ಭೀಮಣ್ಣ ಇಸ್ ಸೋ ಇಂಟೆಲಿಜೆಂಟ್. ಅವನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಡಾಕ್ಟರ್ ಹತ್ರ ಹೋದಾಗ ದುಡ್ಡು ಕೊಡ್ತೀವಿ, ಇನ್ನೆಲ್ಲೋ ಹೋದಾಗ ಸಾಮಾನ್ ತಗೊಂಡ್ರೆ ದುಡ್ಡು ಕೊಟ್ಟು ತಗೊಂತೀವಿ. ಆದ್ರೆ ದೇವ್ರ ಪೂಜೆ ಪ್ರಸಾದದಲ್ಲಿ ಯಾಕೆ ಯೋಚನೆ ಮಾಡ್ಬೇಕು ನಾವು? ನೀವೀಗ ಆಶೀರ್ವಾದ ಮಾಡಿ ಕೊಟ್ಟಿದ್ದೀರಾ ತಾನೇ ಪ್ರಸಾದ ಅಂತ. ನನ್ನ ಹೆಂಡತಿ ಗುಣ ಆಗತ್ತೆ ಅಂತ ನಂಬಿಕೆ ಬಂದಿದೆ. ಒಂದ್ ವೇಳೆ ಗುಣ ಆಗ್ತಿಲ್ವಾ? ಗುಣ ಆಗ್ಲಿಲ್ಲ ಅಂದ್ರೆ ಹೇಗೆ ನಾವು ಡಾಕ್ಟರ್ ಹತ್ರ ಹೋಗಿ ಗುಣ ಆಗ್ಲಿಲ್ಲ ದುಡ್ಡು ವಾಪಸ್ ಕೊಡಿ ಅಂತ ಕೇಳಲ್ವೋ? ಹಾಗೆ ನಮ್ಮ ಹಣೆ ಬರ. ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ಈ ಡಾಕ್ಟರ್ ಅಲ್ದಿದ್ರೆ ಮತ್ತೊಂದು ಡಾಕ್ಟರ್, ಏನ್ ಮಾಡಕ್ಕಾಗತ್ತೆ ನನ್ನ ಹಣೆ ಬರ ಅಂತ ಹೇಳಿ ಇನ್ನೊಂದು ಡಾಕ್ಟರ್ ಹತ್ರ ಹೋಗಲ್ವಾ ನಾನು? ಆ ರೀತಿ ಹೋಗ್ತೀನಿ. ಈಗ ನಿಮ್ ಹತ್ರ ಬಂದಿದ್ದೀನಿ, ನಿಮ್ ಕರ್ತವ್ಯ ನೀವು ಮಾಡಿದೀರಾ, ಆಶೀರ್ವಾದ ಮಾಡಿ ಪ್ರಸಾದ ಕೊಟ್ಟಿದ್ದೀರಾ. ನನಗೂ ನನ್ನ ಕರ್ತವ್ಯನ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಕೊಡಿ. ಏನದು ಕರ್ತವ್ಯ? ಬ್ರಾಹ್ಮಣರಿಗೆ ಅವ್ರ ದಿನನಿತ್ಯದ ಖರ್ಚಿಗೆ ಏನ್ ಬೇಕು, ಅವ್ರಿಗೆ ಆಶ್ರಯನ ಬೇರೆಯವ್ರು ಕೊಡ್ಬೇಕು, ಬೇರೆಯವ್ರು ನೋಡ್ಕೋಬೇಕು. ಭೀಮಣ್ಣ ಹೇಳಿದಿಕ್ಕೆ ಭಾಗಣ್ಣ ಆಯ್ತು ಅಂತ ಹೇಳ್ತಾನಂತೆ. ಆದ್ರೂ ಅವನಂತಾರೆ, ನೋಡಿ ವ್ಯವಹಾರ ಬೇರೆ, ಆಧ್ಯಾತ್ಮ ಬೇರೆ, ಸ್ಪಿರಿಚುಯಾಲಿಟಿ ಬೇರೆ. ಅಧ್ಯಾತ್ಮದಲ್ಲಿ ಏನಿದೆ ಗೊತ್ತಾ? ನಂಬಿಕೆ ಒಂದೇನೆ. ನಂಬಿಕೆ ಇರೋದ್ರಿಂದ ನೀವಿವಾಗ ವೆಂಕಟೇಶನ್ ನಂಬ್ಕೊಂಡ್ ಬಂದಿದ್ದೀರಾ, ಅವನ್ ಸನ್ನಿಧಾನದಲ್ಲಿ ಪ್ರಸಾದ ಸಿಕ್ಕಿದೆ, ನಾವು ಕೊಟ್ಟಿದೀವಿ ನಿಮ್ಗೆ. ಅದಕ್ಕೋಸ್ಕರ ನೀವಿವಾಗ ನಮ್ಮನ್ ಕರಿತಾ ಇದ್ದೀರಾ. ಆಯ್ತು ಹೋಗೋಣ ಬನ್ನಿ ಅಂತ ಬಾಗಣ್ಣ ಹೇಳ್ತಾನೆ. ಮನೆಯವ್ರನ್ನೆಲ್ಲ ಏಳ್ಸಿ ಭೀಮಣ್ಣಗೆ ಹೇಳ್ತಾನೆ. ಹಾಗೆ ಹೇಳ್ಬೇಕಾದ್ರೆ ಬಾಗಣ್ಣ ವಿಚಿತ್ರವಾಗಿ ಹೇಳ್ತಾನೆ, ನಾವೆಲ್ಲ ಹಸ್ಕೊಂಡ್ ಬಂದಿದ್ವಿ. ಯಾಕಂದ್ರೆ ಉತ್ತನೂರಿಂದ, ಸಂಕಾಪುರದಿಂದ ನಡ್ಕೊಂಡ್ ಬಂದಿದೀವಿ ಉತ್ತನೂರ್ಗೆ. ನೀವಿವತ್ ನಮಗ್ ಊಟಕ್ಕೆ ಹಾಕ್ತಾ ಇದ್ದೀರಾ, ಅದ್ರದ್ ಪುಣ್ಯ ಕೂಡ ಸೇರ್ಕೊಳತ್ ನಿಮ್ಗೆ. ಅಷ್ಟ್ ಸೇರ್ಕೊಂಡು ಏನಾಗತ್ತೆ, ನಾಳೆ ಬೆಳಿಗ್ಗೆ ಅಷ್ಟೊತ್ಗೆ ನಿಮ್ ಹೆಂಡತಿ ಫುಲ್ ಚೇತರ್ಸ್ಕೊಂಡ್ಬಿಟ್ಟಿರ್ತಾಳೆ ಅಂತ ಹೇಳ್ತಾನೆ. ನಾಡಿದ್ದು ನಿಮ್ ಹೆಂಡತಿನೇ ನಮ್ಗೆ ನವಣೆ ಕುಟ್ಟಿ ಅಕ್ಕಿ ಮಾಡ್ಕೊಡ್ತಾಳೆ ಅಂತ ಬಾಗಣ್ಣ ಹೇಳ್ತಾನಂತೆ.
ಬಾಗಣ್ಣನ್ ಧ್ವನಿಲಿ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ. ಭೀಮಣ್ಣಂಗೆ ಆಸೆ ಬರ್ದಂಗಿರುತ್ತಾ, ಜೈ ವೆಂಕಟೇಶ ಅಂತ ಎಲ್ರೂ ಮಾತಾಡ್ಕೋತಾ ಇರ್ತಾರೆ. ಅಲ್ಲ, ಆಶ್ಚರ್ಯ ಹೆಂಗೆ ಅಂದ್ರೆ ನೋಡಿ ಪುಣ್ಯದ ಪ್ರಭಾವ ಹೇಗಿದೆ ಅಂತ. ಜಸ್ಟ್ ಬಾಗಣ್ಣ ಕೊಟ್ಟಿದ್ದ ಅವಂದಲ್ಲ, ಕೋತಿ ಕೊಟ್ಟಿದ್ದು ತೆಂಗಿನ ಚಿಪ್ಪಲ್ಲಿ ಸ್ವಲ್ಪ ಅಷ್ಟು ಕೊಟ್ಟು ಊಟ ಕೊಟ್ಟಿದ್ದಕ್ಕೆ ಭೀಮಣ್ಣ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಷ್ಟೊತ್ತಿಗೆ ಹೆಂಡತಿ ಸರಿ ಹೋಗ್ಬಿಡ್ತಾಳೆ ಅಂತ ಬಾಗಣ್ಣ ಹೇಳ್ತಾನೆ. ಅದು ಪುಣ್ಯದ ಪ್ರಭಾವ. ಒಳ್ಳೆಯವ್ರಿಗೆ ನಾವು ಏನ್ ಮಾಡ್ತೀವಲ್ಲ ಅನಂತ ಮಡಿ ಮಾಡಿ ಕೊಡುವ ಭಗವಂತ. ಏನ್ ಒಂದ್ ಹೊತ್ತು ಊಟ ಹಾಕದ ಅಷ್ಟೇ ಭೀಮಣ್ಣ, ಅದಕ್ಕೆ 6 ತಿಂಗಳಿಂದ ಹೆಂಡತಿಗೆ ಆಗ್ತಾ ಇರೋ ಕಾಯಿಲೆ ಗುಣ ಆಗತ್ತೆ ಅಂತ ಹೇಳ್ತಾನೆ ನಮ್ ಬಾಗಣ್ಣ. ಎಷ್ಟ್ರ ಮಟ್ಟಿಗೆ ಹಾಗಾದ್ರೆ ತಪಸ್ವಿಗಳಿಗೆ, ಜ್ಞಾನಿಗಳಿಗೆ, ಯೋಗ್ಯ ಬ್ರಾಹ್ಮಣರಿಗೆ, ಭಗವಂತನಿಗೆ ನಾವು ಮಾಡುವಂಥದ್ದು ಪ್ರತಿ ಒಂದು ಚಿಕ್ಕ ಚಿಕ್ಕ ಕೆಲ್ಸಾನು ಅನಂತವಾಗಿರೋ ಫಲ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಆ ಭೀಮಣ್ಣನ ಹೆಂಡತಿ ಇದ್ಲಲ್ಲ, ಅವಳು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಚೇತರಿಸ್ಕೊಂಡ್ಲಾ ಅನ್ನೋಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.